ಗುಡ್ ಮಾರ್ನಿಂಗ್. ಭಾಳ ಚೆನ್ನಾಗಿ ಹೇಳಿದ್ರಿ. ಓಕೆ, ಬೇಸಿಕ್ ಆಪ್ರೇಷನ್ಸ್, ಗಣಿತದ ಮೂಲ ಕ್ರಿಯೆಗಳಲ್ಲಿ ನಮ್ಮ ಭಾಗಾಕಾರಾಯ ನಮಃ ಮುಂದುವರ್ಸೋಣ. ರೈಟ್? ಓಕೆ. ಸೊ ಅದರಲ್ಲಿ ಯಾವ ಮಗ್ಗಿಗೆ ಬಂದಿದ್ವಿ ಮಕ್ಕಳೇ? 14ರ ಮಗ್ಗಿಗೆ ಬಂದಿದ್ವಿ. 14ರ ಬಗ್ಗೆನೂ ಸ್ವಲ್ಪ ನಿಮಗೆ ಹೇಳ್ಬೇಕು ನಾನು. ಆನೆ ಮರಿ ಹಾಕ್ತದಲ್ಲ, ಮರಿ ಹಾಕೋಕ್ಕಿಂತ ಮುಂಚೆ ಆನೆಯ ಹೊಟ್ಟೆ ಒಳಗಡೆ ಗರ್ಭಾವಸ್ಥೆಯಲ್ಲಿ 14 ತಿಂಗಳಿರುತ್ತೆ. 14 ತಿಂಗಳು. ಮನುಷ್ಯರು ಎಷ್ಟು ತಿಂಗಳಿಗೆ ಹುಡ್ತಾರೆ? 9 ತಿಂಗಳು. ಆನೆಗಾದರೆ 14 ತಿಂಗಳು ಬೇಕು ಅದು ಹೊಟ್ಟೆ ಒಳಗೆ ಬೆಳೆಯೋಕ್ಕೆ. 1 ವರ್ಷ 2 ತಿಂಗಳು. ಮರಿ ಆದಮೇಲೆ ಅದ್ರ ಜೊತೆಗೆ ಓಡಾಡ್ತಾ ಇರ್ತದೆ. ಆಯಿತಾ? ಮತ್ತು ಇನ್ನೂ 14ಕ್ಕೆ ಸಂಬಂಧಪಟ್ಟಂತೆ ನೀವು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ನೋಡ್ತೀರಲ್ವ? ಅಮಾವಾಸ್ಯೆಯಿಂದ ಹುಣ್ಣಿಮೆ ಆದಮೇಲೆ ಮತ್ತೆ 14 ದಿನ ಆದಮೇಲೆ ಅಮಾವಾಸ್ಯೆ ಬರ್ತದೆ. ಅಮಾವಾಸ್ಯೆ ಆದಮೇಲೆ ಮತ್ತೆ ಹುಣ್ಣಿಮೆ ಬರೋಕ್ಕೆ 14 ದಿನ ಬೇಕಾಗುತ್ತೆ. 14 ದಿನದಲ್ಲಿ ಇರ್ತದೆ ಇದು. ಈಗ ಅದಕ್ಕೆ ಏನಂತ ಮಾಡಿದ್ದಾರೆ? 2 ವಾರ ಅಂತ ಮಾಡಿದ್ದಾರೆ. 2 ವಾರಕ್ಕೆ 14 ದಿನ. ನೋಡಿ, ಅಮಾವಾಸ್ಯೆ ಈ ವಾರ ಬಂತು ಅಂದರೆ ಮತ್ತೆ 2 ವಾರ ಆದಮೇಲೆ ಹುಣ್ಣಿಮೆ ಬರ್ತದೆ, ಮತ್ತೆ 2 ವಾರ ಆದಮೇಲೆ ಅಮಾವಾಸ್ಯೆ ಬರ್ತದೆ. ಈ ಥರ 14 ದಿನದ ಚಕ್ರ ಇದೆ ಇದು. ಇದು ಚಂದ್ರನಿಗೂ ಸಹ ಸಂಬಂಧಿಸಿದೆ. ಬನ್ನಿ ಲೆಕ್ಕ ಮಾಡುವ. 14ರ ಮೇಲೆ ಮಗ್ಗಿ ಬರಲ್ಲ ಅಂದರೆ ಮಕ್ಕಳೇ, ಕೋಷ್ಟಕದಲ್ಲಿ ಕೊಟ್ಟಿದ್ದೀವಿ ಮಗ್ಗಿನ ಬಲಗಡೆ, ಅದರ ಸಹಾಯ ನೀವು ತೊಗೊಬೋದು. 14 ಎಷ್ಟಲೇ? 14 ಒಂದಲೇ 14, ಶೇಷ 4, 2 ಕೆಳ ಬರುತ್ತೆ. ರೈಟ್? 14 ಮೂರಲೇ 42, ಶೇಷ 0 ಬರ್ತದೆ. ಸುಲಭ ಇದೆ. ಅದು ಕೊನೆಗೆ. ಆಯಿತಾ? 40 ದಾಟಿದ ಮೇಲೆ ನೋಡೋಣ. ಓಕೆ, ಏನು ರೀ? ಒಂದು ಕೆಲಸ ಮಾಡೋಣ. ಯಾವ್ದು ಅವಿಭಾಜ್ಯ ಸಂಖ್ಯೆಗಳು ಬರ್ತಾವಲ್ಲ ಅವಾಗ ಕೊಡ್ತೇನೆ. 14ರ ಮೇಲೆ ಹೆಚ್ಚೇನಿಲ್ಲ ಪ್ರಶ್ನೆಗಳು. ಭಾಜ್ಯ ಸಂಖ್ಯೆಗಳು 10 ಲೆಕ್ಕಗಳು ಅಷ್ಟೇ ಇದ್ದಾವೆ ಇಲ್ಲಿಂದ. ಹಾಗಾಗಿ ಓಕೆ. ಸೊ ಇದೇನಾಗ್ತದೆಪ್ಪ? 1232 ಭಾಗಾಕಾರ 14. ಭಾಗಾಕಾರ 14. ಓಕೆ. ಸೊ ಎಷ್ಟಾಗ್ತದೆ? 14 8 112. ಸರಿನಾ ಮಕ್ಕಳೇ? ಮೈನಸ್ ಮಾಡಿದ್ರೆ 3ರಲ್ಲಿ 2 ಹೋದರೆ 1, 2ರಲ್ಲಿ 1 1, 1ರಲ್ಲಿ 1 ಹೋದರೆ 0, 2 ಕೆಳ ಬರುತ್ತೆ. 14 8 ಮತ್ತೊಮ್ಮೆ 112, ಶೇಷ 0 ಬರ್ತದೆ. ಕ್ಲಿಯರ್ ಇದೆ? ನಾನು ಈ ರೀತಿ ಬರೆದ್ರೆ ಏನೂ ತೊಂದರೆ ಇಲ್ಲ ತಾನೇ? ಅರ್ಥ ಆಗ್ತಿದೆ ಎಲ್ಲರಿಗೂ? ಮುಂದಿನ ದಿನಗಳಲ್ಲಿ ನಾವು ವರ್ಗಮೂಲವನ್ನು ಅದೇ ಮಾದರಿಯಲ್ಲಿ ಮಾಡ್ತೀವಿ. ಲಾಸ ಮಾಸಕ್ಕೂ ಸಹ ಹರ್ಷ ನಾವು ಲಸ ಮತ್ತು ಮಸ ಅಲ್ಲೂ ಸಹ ನಾವು ಇದೇ ಮಾದರಿಯಲ್ಲಿ ಮಾಡುವ ಪ್ರಯತ್ನದಲ್ಲಿರ್ತೀವಿ. ಹಾಗಾಗಿ ಸ್ವಲ್ಪ ರೂಢಿ ಮಾಡ್ಕೊಳ್ಳೋಣ. ಓಕೆ. 14 7 98 ಮಕ್ಕಳೇ. ಇದಕ್ಕೆ ಸಮೀಪ ಬರುವಂತಹ ಸಂಖ್ಯೆ ಇದೊಂದೇ. 5ರಲ್ಲಿ 8 ಹೋಗಲ್ಲ. 15ರಲ್ಲಿ 8 ಹೋದರೆ 7, 9ರಲ್ಲಿ 9 ಹೋದರೆ 0, 4 ಕೆಳಗೆ ಬರ್ತದೆ, 74 ಆಗ್ತದೆ. ಚೇತನ್ ಬಡ್ನಿ 74 ಇದೆ. 74ಕ್ಕೆ ಸಮೀಪ ಯಾರಿದ್ದಾರೆ? 70. 14 ಎಷ್ಟಲೇ? 14 5 70. 74ರಲ್ಲಿ 70 ಕಳೆದ್ರೆ ಎಷ್ಟಾಗುತ್ತೆ? 4ರಲ್ಲಿ 0 ಹೋದರೆ 4, 7ರಲ್ಲಿ 7 ಹೋದರೆ 0, 2 ಕೆಳ ಬರುತ್ತೆ. ರೈಟ್? 2 ಕೆಳ ಬರುತ್ತೆ. ಎಷ್ಟಾಗ್ತದೆ? 42 ಇದೆಯಲ್ವಾ 14ರ ಮಗ್ಗಿಯಲ್ಲಿ? 14 ಮೂರಲೇ 42, 14 ಮೂರಲೇ 42, ಶೇಷ 0. ಕರೆಕ್ಟ್ ಇದೆ? ಬರ್ತಿದ್ದೀರಾ ಚೇತನ್? ಓಕೆ ಗುಡ್. ಡೇಟ್ ಹಾಕ್ರಿ. ಡೇಟ್ ಹಾಕೋದು ಮರಿಬೇಡಿ. ಹರ್ಷ, ಡೇಟ್ ಹಾಕೋದು ಮರಿಬೇಡಪ್ಪ. 13,580 ಭಾಗಾಕಾರ 14. ಭಾಗಾಕಾರ 14. 14 9 126, ಶೇಷ 5ರಲ್ಲಿ 6 ಹೋಗಲ್ಲ ಮಕ್ಕಳೇ. 15ರಲ್ಲಿ 6 ಹೋದರೆ 9, 2ರಲ್ಲಿ 2 ಹೋದರೆ 0, 1ರಲ್ಲಿ 1 ಹೋದರೆ 0, 8 ಕೆಳ ಬರ್ತದೆ. 14 ಎಷ್ಟಲಿ? 98. 14 7 98 ಹೌದಲ್ವಾ? ಶೇಷ 0 ಬರ್ತದೆ. ಆಯಿತು. ಕೊನೆಯಲ್ಲಿ ಬಳಸದೇ ಇರುವ 0ಗೊಂದು 0. 970 ಇದಕ್ಕೆ ಸರಿಯಾದ ಉತ್ತರ. ಒಪ್ತೀರಾ? 970 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. 13,000
13,314. ಭಾಗಾಕಾರ 14. ಭಾಗಾಕಾರ 14. ಓಕೆ, 14 9 ರೈಟ್. 14 9 126. 3 6 ಹೋಗಲ್ಲ. 13 6 ಹೋದರೆ 7. 2 2 ಹೋದರೆ 0. 1 1 ಹೋದರೆ 0. 1 ಕೆಳ ಬರುತ್ತೆ. 13 5 70. ಸಾರಿ ಕ್ಷಮಿಸಿ, 14 5 ಎಸ್, ಥ್ಯಾಂಕ್ ಯು ಶುಭಮ್. 14 5 70. 1 1 7 2 ಹೋದರೆ 0. 4 ಕೆಳಗೆ ಬರುತ್ತೆ. 14 1 14. ಶೇಷ 0. ಕರೆಕ್ಟ್ ಇದೆ ಮಕ್ಕಳೇ? ಕರೆಕ್ಟ್ ಇದೆ. ಸೃಷ್ಟಿ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಓಕೆ, ಯುದ್ಧವನ್ನು ಆಮೇಲೆ ಮಾಡಿ, ಆಯಿತಾ? ಓಕೆ, 64 ತೊಗೊಬೇಕಾಗತ್ತೆ. 14 ಎಷ್ಟಲೇ 64? 64ಕ್ಕೆ ಸಮೀಪ 56, ಕರೆಕ್ಟಾ? 14 ಎಷ್ಟಲೇ 56? 14 3 56, ಕರೆಕ್ಟಾ? 14 4 56, ರೈಟ್. ಸೊ 4ರಲ್ಲಿ 6 ಹೋಗೋದಿಲ್ಲ, ಕರೆಕ್ಟಾ ದೀಕ್ಷಾ? 14ರಲ್ಲಿ 6 ಹೋದರೆ 8, 5ರಲ್ಲಿ 5 ಹೋದರೆ 0. 8 ಕೆಳ ಬರುತ್ತೆ, ರೈಟ್. 14 6 84. ಶೇಷ 4. ಥ್ಯಾಂಕ್ ಯು. ಮತ್ತು 2 ಕೆಳ ಬರ್ತದೆ. 14 3 42. ಶೇಷ 0. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಮುಂದೆ 4,424 ಭಾಗಾಕಾರ 14. ಭಾಗಾಕಾರ 14. ಭಾಗಾಕಾರ 14. ಹದಿನಾಲ್ಕು 3 42. ಶೇಷ 2. 2 ಕೆಳ ಬರುತ್ತೆ. 14 1 14. ವೆರಿ ಗುಡ್. ದೀಕ್ಷಾ ಫಾಸ್ಟ್ ಅನಿಸ್ತಾ ಇದೆಯಾ? ದೀಕ್ಷಾ ಎಮ್ ಫಾಸ್ಟ್ ಅನಿಸ್ತಾ ಇದೆಯಾ? ಸ್ವಲ್ಪ ಫಾಸ್ಟ್ ಅನಿಸ್ತಾ ಇದೆ. ನೋಡಿ ಮಾಡಬೇಕಾಗಾದ್ರೆ ಮಗ್ಗಿ ಚೆನ್ನಾಗಿ ಬರಬೇಕು, ಅದಕ್ಕೆ ಸಮೀಪ ಯಾವ್ದು ಬರುತ್ತೆ ಅನ್ನೋದು ಯೋಚನೆ ಮಾಡೋಕ್ಕೆ ಬರಬೇಕು. ಇಲ್ಲಾಂದರೆ ಸ್ವಲ್ಪ ಫಾಸ್ಟ್ ಅನಿಸುತ್ತೆ. ಓಕೆ, 2ರಲ್ಲಿ 4 ಹೋಗಲ್ಲ ಮರಿ. 2ರಲ್ಲಿ 4 ಹೋಗಲ್ಲ. 12ರಲ್ಲಿ 4 ಹೋದರೆ 8 ಆಗುತ್ತೆ. 1ರಲ್ಲಿ 1 ಹೋದರೆ 0 ಬರುತ್ತೆ. 4 ಕೆಳಗೆ ಬರಲಿ, 84 ಆಗುತ್ತೆ. 84 ಯಾವುದಾದ್ರೂ ಮಗ್ಗೆಯಲ್ಲಿ ಬರುತ್ತಾ ದೀಕ್ಷಾ? ಎಲ್ಲಿ ಬರುತ್ತೆ? 14 6 84. ವೆರಿ ಗುಡ್. ಸೊ ನಿಮ್ಮ ಹೆಸರು ದೀಕ್ಷಾನಪ್ಪ? ನಿಮ್ಮ ಹೆಸರು ದೀಕ್ಷಾನಾ? ಸೊ 14 6 84. 14 6 84. ಶೇಷ 0. ಶೇಷ 0. ಮುಂದಿನ ಪ್ರಶ್ನೆ 9,016. 9,016 ಭಾಗಾಕಾರ 14. ಭಾಗಾಕಾರ 14. ಹದಿನಾಲ್ಕು 6 84. ಶೇಷ 10ರಲ್ಲಿ 4 ಹೋದರೆ 6. 8ರಲ್ಲಿ 8 ಹೋದರೆ 0. 1 ಕೆಳ ಬರುತ್ತೆ, ಕರೆಕ್ಟ್. 14 4 56. ಶೇಷ 11ರಲ್ಲಿ 6 ಹೋದರೆ 5. 5ರಲ್ಲಿ 5 ಹೋದರೆ 0. 6 ಕೆಳಗೆ ಬರುತ್ತೆ. 14 4 56. ಶೇಷ 0. ಕರೆಕ್ಟ್ ಇದೆ. ಗುಡ್. ಬಾಯಲ್ಲಿ ಪೆನ್ ಇಡಬಾರ್ದು ತನ್ಮಾಯಿ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಏನು ಮರಿ ಧನುಶ್ರೀ, ಆಯಿತಾ? ಓಕೆ, ಹೇಮಲತಾ ಮಾಡ್ತಾಯಿದ್ದೀರಾ? 3,808 ಭಾಗಾಕಾರ 14. ಎಂತ ಮಾರ್ಯಾರೆ, ಇದು 10 ಪ್ರಶ್ನೆ ಆಗಲಿಲ್ವಾ?
ಇನ್ನೊಂದಿದೆಯಲ್ಲ, ರೈಟ್. ನಾನು ಅದೇ ಆಲೋಚನೆ ಮಾಡ್ತಾಯಿದ್ದೆ, 10 ಪ್ರಶ್ನೆ ಮುಗಿಬೇಕಿತ್ತಲ್ಲ, ಇನ್ನೂ ಯಾಕೆ ಮುಗ್ದಿಲ್ಲ ಅಂತ. ಭಾಜ್ಯ ಸಂಖ್ಯೆಗಳೆಲ್ಲ 10 ಪ್ರಶ್ನೆ ಮಾಡ್ತೀವಿ ಇನ್ಮೇಲಿಂದ. 14 ಎಷ್ಟಲಿ ಮಕ್ಕಳೇ? 14 2 28 ಹೌದಲ್ವಾ? ಶೇಷ 10 ಬರ್ತದೆ, 0 ಕೆಳಗೆ ಬರಲಿ. ಎಷ್ಟಾಯಿತು? 100 ಆಯ್ತು ಇದು, ರೈಟ್? 14 ಬಗ್ಗೆ 100 ಬರ್ತದೆ. ಎಸ್ 14 7 98 ಅಂದರೆ 100ಕ್ಕೆ 2 ಕಡಿಮೆ, ಶೇಷ 2 ಬರಲೇಬೇಕಲ್ವಾ? ಅದ್ರ ಪಕ್ಕ ಇನ್ನೊಂದು 8 ಬರ್ತದೆ. ಅವಾಗೇನಾಗ್ತದೆ? 14 2 28, ಶೇಷ ಟಡಾ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೆ ಹಾಗೆ ಚಲೋ. 9954 14. ಲಿಖಿತ್ 14 ಎಷ್ಟಲೆ? ಲಿಖಿತ್ 14 ಎಷ್ಟಲೆ? 14 ಎಷ್ಟಲೆ? ಎಷ್ಟು ಅಂಕೆ ತಾಂತಿಯಪ್ಪ? 9 ತಾಂತಿ ಅಲ್ವಾ? 9 14ಕ್ಕಿಂತ ಜಾಸ್ತಿ ಇದೆ, ಕರೆಕ್ಟಾ? ಮತ್ತೆ ಏನು ಮಾಡ್ಬೇಕು ಅದಕ್ಕೆ? 2 ಸಂಖ್ಯೆ ತೊಗೊಬೇಕು. ಎಷ್ಟಾಗುತ್ತೆ ಅವಾಗ? ಅದಕ್ಕೆ ಹತ್ತಿರ ಯಾವುದಿದೆ ನಮ್ಮ ಸಂಖ್ಯೆ? 14 ಬಗ್ಗೆ ಯಾವುದಿದೆ? 99ಕ್ಕೆ 99ಕ್ಕೆ ಹತ್ತಿರ, 99ಕ್ಕಿಂತ ಸ್ವಲ್ಪ ಕಡಿಮೆ ಯಾವುದಿದೆ? 98. 14 ಎಷ್ಟೇ? 98. 14 7 98. ಅದನ್ನು ಕಳಿಯೋಣ. ಎಷ್ಟು ಬರ್ತದೆ ಶೇಷ? 1. ಈಗ ಎಷ್ಟು ಬಂತು ಇಲ್ಲಿ? 15. ಎಷ್ಟಲೇ? 14 ಎಷ್ಟಲೇ? 14 7 14 1 14, ಶೇಷ 1. ಥ್ಯಾಂಕ್ ಯು. 4 ಕೆಳಗೆ ಬರುತ್ತೆ. ಇದು ಭಾಳ ಕಷ್ಟ. 14 10 ಭಾಳ ಕಷ್ಟ ಇದು. ಹಾಂ ಇನ್ನೊಂದು 14 ಬರ್ಬೇಕಾ? ಇಲ್ಲೊಂದು 14 ಬರ್ಬೇಕಾ? ಹಾಂ, ಅದು ಕೆಳಗೆ ಬರ್ಬೇಕಂದ್ರೆ ಅದು ಎಷ್ಟಲೇ ಮಾಡಬೇಕು? 14 ಎಷ್ಟಲೇ? 14. 14 1 14, ಶೇಷ 0. ಚೇತನ್ ಬಡ್ನಿ ಆಯ್ತೇನಪ್ಪ? ಮುಂದಿನ ಪ್ರಶ್ನೆ? ಪ್ರಶ್ನೆ ಇಲ್ಲ. 15 ಸಹ ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಅದೊಂದು ಭಾಜ್ಯ ಸಂಖ್ಯೆ. 15 ಸಹ ಒಂದು ಭಾಜ್ಯ ಸಂಖ್ಯೆ. ಭಾಜ್ಯ ಸಂಖ್ಯೆ ಅಂದ್ರೇನು, ಅವಿಭಾಜ್ಯ ಸಂಖ್ಯೆ ಅಂದ್ರೇನು ಆಮೇಲೆ ತಿಳಿಸ್ಕೊಡ್ತೀವಿ, ತೊಂದರೆ ಇಲ್ಲ. ಬಟ್ ಇದ್ರ ಮೇಲೆ ನಾವು ಕೇವಲ 10 ಲೆಕ್ಕನ ಅಷ್ಟೇ ಮಾಡ್ತೀವಿ. ಇದೇನು ಆಟ ಗೊತ್ತಾ? ಇದು ಈ ಆಟದ ಬಗ್ಗೆ ಗೊತ್ತಾ ಯಾರಿಗಾದರೂ? ವೆರಿ ಗುಡ್. ಇದೊಂದು ಫುಟ್ಬಾಲ್ ಥರನೇ ಆಟ, ಆದರೆ ಇದು ರಗ್ಬಿ ಆಟ ಅಂತಾರೆ. ಇದು ಹೆಚ್ಚಾಗಿ ಅಮೇರಿಕಾ ಆ ಕಡೆ ಆಟ ಆಡ್ತಾರೆ. ಅಮೇರಿಕ ದೇಶದಲ್ಲಿ ಇದನ್ನು ಆಟ ಆಡ್ತಾರೆ, ಆಯಿತಾ? ಹೆಣ್ಮಕ್ಳು ಸಹ ಆಟ ಆಡ್ತಾರೆ. ಕೈಯಲ್ಲಿ ಹಿಡ್ಕೊಂಡು ಹೋಗಿ ಓಡೋಗಿ ಒಂದು ಕಡೆ ಹಾಕೋದಿರ್ತದೆ, ಕಾಲಲ್ಲೂ ಓದಿತಾರೆ ಇದನ್ನು. ಹೌದು. ಮತ್ತು 15ಕ್ಕೆ ಸಂಬಂಧಪಟ್ಟಂತೆ ನಾನು ಬಸವನ ಉಳಿದ ಮೇಲೆ ಒಂದು ಸ್ವಲ್ಪ ಮಾತಾಡಬೇಕಾಗ್ತದೆ. ಇದಕ್ಕೇನಂತಾರೆ? ಓಕೆ, ಸಾರಿ, ಶಂಕುಧೂಳು. ಬಸವನ ಹುಳು ಅಂದರೆ ಅದಕ್ಕೆ ಶಂಕು ಇರಲ್ಲ, ಬೇರೆ ಮೇಲೆ ಶಂಕು ಇರಲ್ಲ. ಓಕೆ, ಶಂಕುಧೂಳುಗೆ ಕಡಿಮೆ ಅಂದರೂ 15,000 ಹಲ್ಲುಗಳಿರ್ತವೆ. 15,000 ಹಲ್ಲಿರ್ತವೆ. ಎಲ್ಲಿದ್ದಾವೆ ಅಂತ ಕೇಳ್ತೀರಲ್ವಾ? ಶಂಕುಧೂಳುಗಳದ್ದು ನಾನಾ ರೀತಿ ಶಂಕುಧೂಳುಗಳಿದ್ದಾವೆ. ಇದು ನೆಲದ ಮೇಲೆ ಇರ್ತವೆ, ಇವು ಸ್ವಲ್ಪ ನೀರಿನ ಹತ್ತಿರ ಇರ್ತವೆ, ಇದು ಸಮುದ್ರದಲ್ಲಿರ್ತವೆ. ನಾನಾ ಜಾಗಗಳಲ್ಲಿ, ಎಲ್ಲ ಜಾಗಗಳಲ್ಲಿ ಶಂಕುಹುಳುಗಳು ಕಂಡು ಬರ್ತವೆ. ಈ ಶಂಕುಹುಳದ ಬಾಯಿ ಈ ಥರ ಇರುತ್ತಲ್ಲ, ಹತ್ತಿರ, ಇದು ಕೆಳಗಡೆ ಹೋಗಿ ಮೈಕ್ರೋಸ್ಕೋಪ್ ಇಟ್ಟು ನೋಡಿದ್ರೆ ಈ ಥರ ಕಾಣ್ತದೆ. ಅದನ್ನು ಸ್ವಲ್ಪ ನೀವು ಜೂಮ್ ಮಾಡಿ ನೋಡಿದ್ರೆ ಅದರೊಳಗಡೆ ಇನ್ನೂ ಸ್ವಲ್ಪ ಝೂಮ್ ಮಾಡಬೇಕಾ? ಇಷ್ಟು ಹಲ್ಲುಗಳಿರ್ತಾವೆ, ಈ ಥರ ಸಾಲು ಹಲ್ಲುಗಳು ಈ ಥರ ಇರ್ತಾವೆ, ಸಣ್ಣಕ್ಕಿರ್ತಾವೆ. ಅವು ನುರಿತದೆ, ಅದು ಹಿಂಗೆ ಅಂಟ್ಕೊಳತ್ತೆ, ಬಿಗ್ಗಿಯಾಗಿ ಹಿಡ್ಕೊಳತ್ತದು. ಅಲ್ಲ, ಮುರಿಬೋದು ಸರಿ, ಬಟ್ ಒಂದಲ್ಲ ಎರಡಲ್ಲ 25,000 ತನಕನೂ ಇರ್ತವೆ, ಆಯಿತಾ? ಸೊ ಎನಿವೇಸ್, ಹೌದು, ಮನುಷ್ಯರಿಗೆ ಎಷ್ಟಿರ್ತಾವೆ ಹಲ್ಲು? 32. ಆನ್ಸರ್ ಹೇಳ್ಬೇಡ್ರಿ. 15 6 90, ಶೇಷ 0, ಕೊನೆಗೊಂದು 0ಗೆ 1 0. ಏನಪ್ಪ? ಹಾಂ ಮಾಡೋಣ. ರೈಟ್ 390 ಮಾಡೋಣ. ರೈಟ್ ದಾನೇಶ್ವರಿ, ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಇಟ್ ಟು ಮೀ.
15 ಒಂದಲೇ 15 ಕರೆಕ್ಟ್ ಚೇತನ್? ಎಷ್ಟು ಮಾಡಬೇಕಪ್ಪ? 15 3 45 ಕರೆಕ್ಟ್ ರೈಟ್ ಚೇತನ್? ಚೇತನ್ ಏನು ಮಾಡಬೇಕು? ಚೇತನ್ ಏನು ಮಾಡಬೇಕು? ಚೇತನ್ ಹಲೋ ಹಲೋ ಏನು ಮಾಡಬೇಕು? ಚೇತನ್ ಚೇತನ್ ಹಲೋ ಹಾಯ್ ಹಲೋ ಏನು ಮಾಡಬೇಕು? ಏನು ಮಾಡಬೇಕು? ಏನು ಮಾಡಬೇಕು? ಏನು ಮಾಡಬೇಕು? ಆಯಿತು, ಲೆಕ್ಕ ಮಾಡಬೇಕು. ಹೇಗೆ ಮಾಡಬೇಕು? ಹೇಗೆ ಮಾಡಬೇಕು? ಲಿಖಿತ್ ನೀನಾರ ಹೇಳ್ಕೊಡಪ್ಪ. ಏನು ಮಾಡಬೇಕು? ಚೇತನ್ ಲಿಖಿತ್ ಜಲ್ದಿ ಮಾತಾಡಬೇಕು. ಯಾವುದು 39? ಹಾಂ, ಮತ್ತೇನು ಮಾಡ್ಬೇಕು ಅದಕ್ಕೆ? ಅವಾಗ ಎಷ್ಟಾಯಿತು? ಹಾಂ, ಮತ್ತೇನು ಮಾಡಬೇಕು? ಮಾತಾಡಬೇಕು. ಇಲ್ಲ ಋತ್ವಿಕ್ ರಾಯ್ ಕೇಳ್ಬಿಡ್ತೀನಿ ನಾನೀಗ. ಋತ್ವಿಕ್ ರಾಯ್ ಎಲ್ಲ ಹೇಳ್ಬಿಡ್ತಾನೆ. ಹೌದಾ ಋತ್ವಿಕ್? ಏನು ಮಾಡಬೇಕು ಋತ್ವಿಕ್? ಹಾಂ 15 2 30. ವೆರಿ ಗುಡ್ ಋತ್ವಿಕ್, ವೆರಿ ಗುಡ್ ಋತ್ವಿಕ್. 15 2 30. ಶೇಷ ಎಷ್ಟು ಬರ್ತೀವಿ ಋತ್ವಿಕ್? 9 ಬರುತ್ತೆ ಕರೆಕ್ಟಾ? ಆಮೇಲೆ ವೆರಿ ಗುಡ್, ಥ್ಯಾಂಕ್ ಯು. ಆಮೇಲೆ ಸೂಪರ್ ಸೂಪರ್, ಥ್ಯಾಂಕ್ ಯು ಋತ್ವಿಕ್, ಥ್ಯಾಂಕ್ ಯು. ಸ್ವೀಟ್. ಅವರಿಗೆ ಮ್ಯಾಥಮೆಟಿಕ್ಸ್ ಅಂದರೆ ಭಾಳ ಇಷ್ಟ. ಅವರಿಗೆ ಮ್ಯಾಥಮೆಟಿಕ್ಸ್ ಅಂದರೆ ಭಾಳ ಇಷ್ಟ. ಅವರಿಗೆ ಮ್ಯಾಥಮೆಟಿಕ್ಸಲ್ಲಿ ಎಲ್ಲ ಮಾತಾಡ್ತಾರೆ ಅವರು, ಬೇರೆ ವಿಷಯಗಳಲ್ಲಿ ಮಾತಾಡೋದಿಲ್ಲ. ಹೌದಾ ಋತ್ವಿಕ್? ಗುಡ್. ಮೋಹನ್, 1 ಸಾಕಾಗಲ್ಲ, 10 ತಗೊಂತೀರಿ? 10 ಸಾಕಾಗಲ್ಲ, 3 ಅಂಕಿ ತಗೊಂಡ್ರೆ 102 ಬರುತ್ತೆ. ಅದಕ್ಕೆ ಸಮೀಪ ಇರೋದು 90. 15 6 90. ಶೇಷ 2ರಲ್ಲಿ 0 ಹೋದರೆ 2, 10ರಲ್ಲಿ 9 ಹೋದರೆ 1, 0 ಕೆಳ ಬರುತ್ತೆ. 15 8 120. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0ನೇ ಬರ್ತದೆ. ಫೈನ್ ಫೈನ್, ಹೌದು, ಎಲ್ಲದಕ್ಕೂ 0ನೇ ಬರ್ತದೆ. ಅದು ವಿಶೇಷವಾಗಿ ಭಾಗಭಾಗದ ಇರ್ತಕ್ಕಂಥ ಸಂಖ್ಯೆಗಳು ಕೆಲವು ಬರ್ತವೆ. ಅವಿಭಾಜ್ಯ ಸಂಖ್ಯೆಗಳು ಅಂತಲೂ ಕರಿತೀವಿ ಅವನ್ನ. ಅವು ಯಾವ ಸಂಖ್ಯೆ ಅಂದ್ರೂ ಭಾಗ ಆಗಲ್ಲ. ಅದು ಮತ್ತೆ ಅದೇ ಸಂಖ್ಯೆ ಮತ್ತು ಒಂದ್ರ ಮಧ್ಯೆ ಒಂದು ಸಂಖ್ಯೆಯಿಂದ ಮಾತ್ರ ಭಾಗ ಆಗ್ತದೆ. 15 2 30 ಮಕ್ಕಳೇ. 15 2 30. ಶೇಷ 7, 5 ಕೆಳ ಬರುತ್ತೆ. 15 5 75. ಶೇಷ 0. ಕರೆಕ್ಟ್ ಇದೆ. ಕೀರ್ತಿ ರೈಟ್? ಕೀರ್ತಿ. ಅಯ್ಯಯ್ಯಪ್ಪ, ಇದೆ ಅಂತ ಹಿಂಗೆ. ಇನ್ನೂರ 55. ಭಾಗಾಕಾರ 15. ಭಾಗಾಕಾರ 15. ಆಯಿತಾ? 15 1 15. 5ರಲ್ಲಿ 5 ಹೋದರೆ 0, 2ರಲ್ಲಿ 1 ಹೋದರೆ 2, 5 ಕೆಳ ಬರುತ್ತೆ. 2ರಲ್ಲಿ 1 ಹೋದರೆ 1. ಥ್ಯಾಂಕ್ ಯು ಚಂದನ್. 105 ಆಯಿತು. 15 7 105. ಶೇಷ 0. ಥ್ಯಾಂಕ್ ಯು ಚಂದನ್, ಥ್ಯಾಂಕ್ ಯು. ಗುಡ್. ನವೀನ್ ನಿದ್ದೆ ಮಾಡ್ತಿದ್ದೀರಿ? ಗುಡ್ ನೈಟ್. ಚಂದನ್ ಗುಡ್. ನವೀನ್ ಗುಡ್ ನೈಟ್. 780 ಭಾಗಾಕಾರ 15. ಭಾಗಾಕಾರ 15. ಭಾಗಾಕಾರ 15. 15 5 75. 75. ಶೇಷ 3 ಬರ್ತದೆ. ಕರೆಕ್ಟ್. 0 ಕೆಳ ಬರಲಿ. 15 2 30. ಶೇಷ ಏನು ಬರ್ತದೆ? 0 ಬರ್ತದೆ. ಕರೆಕ್ಟ್ ಇದೆಯಾ ಮಕ್ಕಳೇ? ಆಲ್ ಗುಡ್. ಈಸಿ ಇದೆ ಅಲ್ವಾ? ಎಂತ ಮಾರ್ಯಾರೆ, ಅಷ್ಟು ಈಸಿ ಇದೆ ಅಲ್ಲ. 1335 ಭಾಗಾಕಾರ 15. ಭಾಗಾಕಾರ 15. ಗಮನಿಸ್ತಿದ್ದೀರಾ ಸಂಖ್ಯೆಗಳನ್ನೆಲ್ಲ? ಬರಿತಿದ್ದೀರಾ ಲಿಖಿತ್? 15 2 30. 15 8 120. ಶೇಷ ಏನು ಬರ್ತದೆ? 13.
5 ಕೆಳ ಬರುತ್ತೆ. ಈಗ 15 9 135. ಕರೆಕ್ಟ್, ರೈಟ್. ಶೇಷ 0. ಶೇಷ 0 ಬರ್ತದೆ. ಅಲ್ಲಲ್ಲ, ನೀವು ಲಸ ಮಾಸಾಗ ಹಾಕ್ತಿರಲ್ಲ, ಅಲ್ಲಿ ಈ ಥರ ಹಾಕ್ತೀವಿ. ಈ ಥರ ಅಲ್ಲ, ಇಲ್ಲಿ ಕೆಳಗೆ ಹಾಕೋಗಿರೆ ನಾವು ಮೇಲೆ ಹಾಕ್ಬಿಡ್ಬೇಕಷ್ಟೇ. ಕೆಳಗೆ ಹಾಕೋದು ಮೇಲೆ ಹಾಕ್ಬೇಕು, ನೆನಪಿಟ್ಕೊಂಡು ಹಾಕಿದ್ರೆ ಮುಗೀತು. ಅದು ಭಾಗಾಕಾರ ಆಗುತ್ತೆ. ಕೆಳಗೆ ಹಾಕ್ಬಿಟ್ರೆ ಅದು ರಸಮಾಸದಲ್ಲಿ ಅದಕ್ಕೆ ಏನಂತೀವಿ ಅಂದರೆ ಅಪವರ್ತನೀಕರಣ ಅಂತೀವಿ ನಾವು. ಅದಕ್ಕೆ ಏನಂತೀವಿ? ಅಪವರ್ತನೀಕರಣ, ಅವಿಭಾಜ್ಯ ಅಪವರ್ತನೀಕರಣ, ಪ್ರೈಮ್ ಫ್ಯಾಕ್ಟರೈಸೇಷನ್ ಅಥವಾ ಅಪವರ್ತನೀಕರಣ. ಆ ಕ್ರಿಯೆ ಮಾಡ್ತೀವಲ್ಲ ನಾವು, ಅಲ್ಲಿ ಕೆಳಗೆ ಹಾಕ್ತೀವಿ, ಭಾಗಾಕಾರಕ್ಕೆ ಮೇಲೆ ಹಾಕ್ತೀವಿ. ಓಕೆ, ಅಭ್ಯಾಸ ಮಾಡ್ಕೊಬೇಕು ಕಂದ. 1170 ಭಾಗಾಕಾರ 15. ಭಾಗಾಕಾರ 15. 1 ಅಂಕೆ ಸಾಕಾಗಲ್ಲ, 2 ಅಂಕೆ ಸಾಕಾಗಲ್ಲ, 3 ಅಂಕೆ 15. 7 105. 15 7 105. ಶೇಷ 12. ವೆರಿ ಗುಡ್. 0 ಕೆಳ ಬರುತ್ತೆ. 15 8 120. ಶೇಷ 0. ಶೇಷ 0. ಕೀರ್ತಿ, ವೆರಿ ಗುಡ್ ಕೀರ್ತಿ. ಮುಂದಿನ ಪ್ರಶ್ನೆ ಕೀರ್ತಿ. ಓಕೆ, 1225. ಓಕೆ, ಭಾಗಾಕಾರ 15. ಸಾನ್ವಿ ಮಾಡ್ತಾಯಿದ್ದೀರಿ? ಹದಿನೈದು 8 120. ಶೇಷ 0. 2 ಕೆಳ ಬರುತ್ತೆ, ಸಾಕಾಗುತ್ತೆ. ಶೇಷ 2. ಶೇಷ 2. 2 ಕೆಳ ಬರುತ್ತೆ. 15 1 15. ಶೇಷ 15. 12ರಲ್ಲಿ 5 ಹೋದರೆ 7, 1ರಲ್ಲಿ 1 ಹೋದರೆ 0. 5 ಕೆಳ ಬರುತ್ತೆ. 15 5 75. ಶೇಷ 0. ಶೇಷ 0. ಕರೆಕ್ಟ್ ಇದೆಯಾ? ಆಲ್ ಗುಡ್. ಮುಂದಿನ ಪ್ರಶ್ನೆ. ಶಾಲಾಜಿ, ಶಾಲಾಜಿ. ಆಯ್ತಾ ಮಕ್ಕಳೇ? 15 7 105. ಮೈನಸ್ ಮಾಡೋಣ. 6ರಲ್ಲಿ 5 ಹೋದರೆ 1 0 0. 6 ಕೆಳ ಬರುತ್ತೆ. 15 1 15. ಶೇಷ 1. 5 ಕೆಳ ಬರುತ್ತೆ. 15 1 15. ಶೇಷ 0. ಕ್ಲಿಯರ್ ಇದೆ? ಹಾಂ, ಅರ್ಥ ಆಗಿದ್ರೆ ಕೇಳಿ ಮರಿ, ಮಾಡೋಣ ಮತ್ತೊಂದು ಸರಿ, ತೊಂದರೆ ಇಲ್ಲ. ಒಂದೇನು ಪ್ರಶ್ನೆ? ಪ್ರಶ್ನೆ ಇದೆ. ನನಗೆ ಗೊತ್ತಿಲ್ಲ ಎಷ್ಟಿದೆ ಅಂತ. ಹದಿನೈದು 8 120. ಶೇಷ 6. 3 ಕೆಳ ಬರುತ್ತೆ. 15 4 60. ಶೇಷ 3. 0 ಕೆಳ ಬರುತ್ತೆ ಮಕ್ಕಳೇ. 15 2 30. ಶೇಷ 0. ಮಗ್ಗಿ ಯಾರ್ಯಾರು ಇನ್ನೂ ಕಲ್ತಿಲ್ಲ, ಇದು ಕೊನೆಯ ಅಂತಿಮ ಅವಕಾಶ. ನಾವು ಎಷ್ಟು ಇದನ್ನೇ ಮಾಡ್ತಿದ್ರೆ ಎಂತ ಮಾರ್ಯಾರ. ಇದು ಯಾವುದು ನವೋದಯಕ್ಕೆ ಬರೋದಿಲ್ಲ. ಇದು ಯಾವ ಲೆಕ್ಕನೂ ನವೋದಯಕ್ಕೆ ಬರೋದಿಲ್ಲ. ಅವು ಬರ್ತವೆ, ಬಟ್ ಅವನು ನೇರವಾಗಿ ಕೇಳೋದಿಲ್ಲ. ನಾವಿನ್ನೂ ಅ ಆ ಇ ಕಲಿತಾ ಇದ್ದೀವಿ. ಇದು ಅ ಆ ಇ ಕಲಿತಂತೆ ಬೇಸಿಕ್ ಕಲಿತಾ ಇದ್ದೀವಿ. ಹಾಗಂತೇಳಿ ವಾಕ್ಯ ಮುದ್ದದಲ್ಲಿ ಇದು ಅ ಐ ಬರೋದಿಲ್ವಾ? ಬರುತ್ತೆ, ಆದರೆ ಅದನ್ನು ಕೇಳ್ತಾರಾ? ಇಲ್ಲ. ಹಾಂ, ಬರ್ತದೆ, ಈ ಥರ ಬರ್ತದೆ, ಸಾಧ್ಯತೆ ಇದೆ. ಅದನ್ನು ನಾವು ಮಾಡ್ತೇವೆ. ಒಂದು ಹೆಚ್ಚುವರಿ ಪ್ರಶ್ನೆ ಇತ್ತು, ಕ್ಷಮಿಸಿ. 16 ಬಗ್ಗೆ ನಿಮಗೆ ಗೊತ್ತಿದೆ? ಚೆಸ್ಸಲ್ಲಿ ಒಂದು ಪಕ್ಷಕ್ಕೆ ಎಷ್ಟು ಪಾನ್ಗಳಿರ್ತವೆ?
16 ಪಾನಗಳಿರ್ತವೆ. ಮತ್ತು 16 ಸಹ ಇನ್ನು ಎಲ್ಲಾದರೂ ನೋಡಿದ್ದೀರಾ? 16 ಸಂಖ್ಯೆ. ವೆರಿ ಗುಡ್. 4ರ ವರ್ಗ. 4 ಚೌಕ ಇಲ್ಲಿಟ್ಬಿಡ್ರಿ, 4 ಚೌಕ ಈ ಥರ ಇಟ್ಬಿಡ್ರಿ, ಅದು 4ರ ವರ್ಗ ಆಗುತ್ತೆ. 16 ಚೌಕ ಆಗ್ತದೆ. ವರ್ಗ ಅಂದರೆ ಇದೇ ಥರ. ವರ್ಗ ಅಂದರೆ ಚೌಕ ಮಕ್ಕಳೇ. ವರ್ಗ ಅಂದರೆ ಚೌಕ. ಇಂಗ್ಲೀಷಲ್ಲಿ ಏನಂತಾರೆ? ಸ್ಕ್ವಯರ್ ಅಂದ್ರೇನು? ಚೌಕ. ಅದು ಹೇಗೆ ಚೌಕ ಆಗುತ್ತೆ? 1 2 3 4 ಈ ಥರ ಇಡ್ರಿ. 1 2 3 4 ಈ ಥರ ಇಡ್ರಿ. ಎಣಿಸ್ ನೋಡ್ರಿ, 16 ಆಗುತ್ತೆ ಅದು. ಘನ ಅಂದರೆ ಮತ್ತೆ ಹಿಂಗೂ ಇಡಬೇಕಾಗ್ತದೆ. ಘನ ಅಂದರೆ ಬಾಕ್ಸ್ ಆಗ್ಬಿಡುತ್ತೆ. ಬಾಕ್ಸ್. ಹೌದು. ಘನ ಅಂದರೆ ಈ ಥರ ಗಟ್ಟಿಯಾದ ವಸ್ತು. ಬಾಕ್ಸ್ ಆಗ್ಬಿಡುತ್ತದು. ಈ ಥರ ಕ್ಯೂಬ್ ಆಗ್ಬಿಡುತ್ತೆ. ಆಯಿತಾ? ಅದಕ್ಕೆ ಘನ ಅಂತೀವಿ ನಾವು. 1024 ಭಾಗಾಕಾರ 16. ಭಾಗಾಕಾರ 16. 16 ಎಷ್ಟಲೇ ಮಕ್ಕಳೇ? 16 ಎಷ್ಟಲೇ? ಇಲ್ಲಿ ನೋಡಬೇಕು ಸಾಗರ್. 16 6 96. 2ರಲ್ಲಿ 6 ಹೋಗಲ್ಲ. 12ರಲ್ಲಿ 6 ಹೋದರೆ 6, 9ರಲ್ಲಿ 9 ಹೋದರೆ 0, 4 ಕೆಳಗೆ ಬರುತ್ತೆ. ರೈಟ್? ಹಾಂ. 16 ಎಷ್ಟಲೇ? 16 4 64. ಶೇಷ 0. ಶೇಷ 0. ಮುಂದಿನ ಪ್ರಶ್ನೆಗೆ ಹೋಗೋಣ. 1232 ಭಾಗಾಕಾರ 16. ಭಾಗಾಕಾರ 16. ಬೇರೆ ಇನ್ನೊಂದು ಸ್ವಲ್ಪ ಆ ಕಡೆ ಹೋಗ್ಬಿಡ್ರಿ. 16 7 112. ಶೇಷ 11. 2 ಕೆಳ ಬರುತ್ತೆ. ಮತ್ತೊಮ್ಮೆ 16 7 112. ಶೇಷ 0. ಕರೆಕ್ಟ್ ಇದೆ? ಆಲ್ ಗುಡ್. ನಾವು ಭಾಜ್ಯ ಸಂಖ್ಯೆಗಳು ಕೇವಲ 10 ಲೆಕ್ಕ ಮಾಡೋಣ, ಹೆಚ್ಚು ಬೇಡ. ಹರ್ಷ, ಹೆಚ್ಚು ಲೆಕ್ಕ ಮಾಡೋದು ಬೇಡ, 10 ಲೆಕ್ಕ ಮಾಡುವ ಸಾಕು. ಹದಿನಾರೆಷ್ಟಲೇ? ಕರೆಕ್ಟ್. ಮಾಡ್ತಾಯಿದ್ದೀರಿ? 16 5 80. ಶೇಷ 6, 4 ಕೆಳಗೆ ಬರುತ್ತೆ. 16 4 64. ಶೇಷ 0. ಬರಿದೇ ಇದ್ರೂ ನಡೆಯುತ್ತೆ, ಖಂಡಿತ. ಆಲ್ ಗುಡ್. ಬರಿದೇ ಇದ್ರೂ ನಡೆಯುತ್ತೆ ಅದನ್ನು. 528 ಭಾಗಾಕಾರ 16. ಭಾಗಾಕಾರ 16. 528 ಅಂದರೆ 52. 52ಕ್ಕೆ ಸಮೀಪ 48. 16 ಮಗ್ಗಿಯಲ್ಲಿ 16 ಎಷ್ಟಲೇ? 16 3 48. ಶೇಷ 4, 8 ಕೆಳ ಬರುತ್ತೆ. 16 3 48. ಶೇಷ 0. ಶೇಷ 0. ಮುಂದಿನ ಪ್ರಶ್ನೆ 240. ಭಾಳ ಸುಲಭ. 240 ಭಾಗಾಕಾರ 16. 16 1 16. 14ರಲ್ಲಿ 6 ಹೋದರೆ 8, 1ರಲ್ಲಿ 1 ಹೋದರೆ 0, 0 ಕೆಳ ಬರುತ್ತೆ. 16 5 80. 80ರಲ್ಲಿ 80 ಕಳೆದ್ರೆ 0. ಮುಂದಿನ ಪ್ರಶ್ನೆ ಸೃಷ್ಟಿ. ನೀರು ಕುಡಿಬೇಕಾರೆ ನಗಬಾರ್ದಮ್ಮ. 11,824. ನಿಮ್ದೆಲ್ಲ ಯುದ್ಧ ಎಲ್ಲ ಮುಗೀತಾ? ಹಾಂ, ಓಕೆ. ಕಳೇರಿ ಪೈಟು ಮುಗಿಸಿದ್ದೀರಾ? ಈಗ ಸ್ಟಾರ್ಟ್ ಆಗಬೇಕಾ? ಓಕೆ. 16 7 112.
ಶೇಷ 6, 2 ಕೆಳ ಬರುತ್ತೆ ತಾಯಮ್ಮ, 62 ಆಗುತ್ತೆ. 16 ಎಷ್ಟಲೇ? 16 3 48. ಶೇಷ 12ರಲ್ಲಿ 8 ಹೋದರೆ 4, 5ರಲ್ಲಿ 4 ಹೋದರೆ 1, 14 ಮುಗೀತಲ್ವಾ? ಓಹ್, ಇಲ್ಲೊಂದು 4 ಒಂದು ಉಂಟಲ್ವಾ? 4ನ ಕೆಳಕ್ಕೆ ತಂದರೆ ಎಷ್ಟಾಗ್ತದೆ? 144. 16 9 144. ಶೇಷ ಇಲ್ಲಿ ಸೊನ್ನೆಗಳು ಬರ್ತದೆ ಮಕ್ಕಳೇ. ಒಂದು ಮೈನಸ್ಸಿಗೆ ಇಷ್ಟು ಚೆನ್ನಾಗಿ ಹಿಡಿದು ಬಿಡ್ತೀರಲ್ಲ. ಓಕೆ, ನೋಡಿ ಏನಾಗ್ತದೆ. ಸ್ವಲ್ಪ ಹೆಚ್ಚಿನ ಜಾಗ ಬೇಕಾಗುತ್ತೆ ಇದಕ್ಕೆ ಭಾಗಾಕಾರ ಮಾಡಲಿಕ್ಕೆ. 16 9 144. ಶೇಷ 1. 16 1 16. ಶೇಷ 3. 16 2 32. ಶೇಷ 0. ಶೇಷ 0. ಕ್ಲಿಯರ್ ಇದೆ? ಮುಂದಿನ ಪ್ರಶ್ನೆ. 1296 ಭಾಗಾಕಾರ 16. ಸಾರಿ, 12,096 ಭಾಗಾಕಾರ 16. ಥ್ಯಾಂಕ್ ಯು ಲಕ್ಷ್ಮಿ, ಥ್ಯಾಂಕ್ ಯು. ಕಾಮ ಹಾಕ್ಲಿಲ್ಲದ್ರೆ ಈ ಥರ ಆಗುತ್ತೆ. ಹೌದು ಸದ್ವಿನ್, ಹೌದು. 16 ಎಷ್ಟಲೇ ಸದ್ವಿನ್? 16 ಎಷ್ಟಲೇ ಅಂತ ಮಾಡೋಣ ಇದನ್ನು. ಸದ್ವಿನ್ ಹೇಗೆ ಮಾಡಬೇಕು ಇದನ್ನು? 16 ಎಷ್ಟಲೇ ತಗೊಬೇಕು? 16 2 ತಾಂತೀರಿ, 2 ಸಾಕಾಗಲ್ಲ, 3 ತಾಂತೀರಿ. 16 ಎಷ್ಟಲೇ? 16 7 ಹಾಂ 16 8 ಹಾಂ 16 7 112. 10 2 ಹೋದರೆ 8, 0ಗೆ 0 0ಗೆ 0, 9 ಕೆಳ ಬರುತ್ತೆ. 16 5 80. ಶೇಷ 1 9. 6 ಕೆಳ ಬರುತ್ತೆ. 16 6 96. ಶೇಷ 0. ಸರಿನಪ್ಪ ಸದ್ವಿನ್? ಓಕೆ, ಮುಂದಿನ ಪ್ರಶ್ನೆ. 11,232. 16ರಿಂದ ಭಾಗಾಕಾರ ಮಾಡ್ಬೇಕು ಸದ್ವಿನ್. ಇರಲಿ, ಹೇಳಬೇಡ್ರಿ ನೀವು ಹೇಳಬೇಡ್ರಿ. ಹ್ಞೂ 16 7 112. ಕರೆಕ್ಟಾ ಮಕ್ಕಳೇ? ಶೇಷ 0. 3 ಕೆಳಗೆ ಇಳಿಸ್ಕೊತೀರಿ. ಸೃಷ್ಟಿ ಸಾಕಾಗತ್ತಾ? ಇಲ್ಲ, ಹೆಚ್ಚುವರಿ ಒಂದು ಅಂಕೆಯನ್ನು ಇಳಿಸ್ಕೊತೀರಿ. ಅದಕ್ಕೇನು ಮಾಡಬೇಕು? 0 ಕಟ್ಟಬೇಕು, ಆಮೇಲೆ ಭಾಗಾಕಾರ ಮಾಡಬೇಕು. 16 ಎಷ್ಟಲೇ? 32. 16 2 32. ಹಾಂ, ಕೆಲವರಿಗೆ 72 ಬಂದಿರುತ್ತೆ ನೋಡ್ರಿ ಆನ್ಸರ್. ಯಾರು 0 ಕಟ್ಟಿರಲ್ಲ ಅವರಿಗೆ 72 ಬಂದಿರುತ್ತೆ ಉತ್ತರ. ಮುಂದಿನ ಪ್ರಶ್ನೆ. ಕೇಶವ, ಒಂದು ಹೆಚ್ಚು ಕಮ್ಮಿ ಆಗಿರ್ಬೋದು, ಕ್ಷಮಿಸ್ಬಿಡಿ. ಓಕೆ, ಹಾಂ, ಅಲ್ಲಿ ಬ್ಯಾಲೆನ್ಸ್ ಆಯ್ತು ಅಂತ ಅನ್ಕೊಂಬಿಡಿ. ಬಟ್ ಈಗ 17 ಅನ್ನೋದು ಅವಿಭಾಜ್ಯ ಸಂಖ್ಯೆ, ಇದ್ರ ಮೇಲೆ 20 ಲೆಕ್ಕ ಅಂತೂ ಇದ್ದೇ ಇರ್ತವೆ. ಓಕೆ, ಆದರೆ 17ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಮತ್ತೆ ಪೆಂಗ್ವಿನ್ನ, ಎರಡಕ್ಕೂ ಪೆಂಗ್ವಿನ್ ಬಂದಿತ್ತಲ್ವ? ಪೆಂಗ್ವಿನ್ ಯಾವಾಗಲೂ ಜೋಡಿಯಲ್ಲಿ ಬದುಕ್ತವಂತ. ಅಷ್ಟೇ ಅಲ್ಲ ಮಕ್ಕಳೇ, ಪೆಂಗ್ವಿನ್ಗಳು ಬೇಟೆ ಆಡಲಿಕ್ಕೆ ಹೋಗ್ತವೆ ಒಂದೊಂದು ಸರಿ. ಪೆಂಗ್ವಿನ್ಗಳು 17 ಕುಟುಂಬಗಳ ಗುಂಪಿನಲ್ಲಿ ಬದುಕ್ತವೆ. 17 ಕುಟುಂಬಗಳ ಗುಂಪಿನಲ್ಲಿ ಇರ್ತವೆ. ಜಾಸ್ತಿ ಆಗಲ್ಲ, ಕಡಿಮೆನೂ ಆಗಲ್ಲ. 17 ಗುಂಪಲ್ಲಿ ಇರ್ತವೆ. ಅದು ಗೊತ್ತಿಲ್ಲ. ಅದು ಆ ಒಂದು, ಈಗ ಜೇನು ಹುಳು 6 ಷಟ್ಕೋನದಲ್ಲಿ ಗೂಡನ್ನ ಕಟ್ಟುತ್ತೆ. ಈ ಥರನೇ ಗೂಡು ಕಟ್ಟುತ್ತೆ. ಈ ಥರ ಜೇನುಗೂಡು ನೋಡಿದ್ದೀರಾ? ಜೇನುಹುಳದ ಗೂಡು ಈ ಥರ ಇರುತ್ತಲ್ವಾ? ಹೌದಲ್ವಾ? ಹೀಗಿರುತ್ತಲ್ವಾ? ಈ ಥರ ಇರುತ್ತಾ? ಬಾಕ್ಸ್ ಇರ್ತದಾ? ಅಥವಾ ಈ ಥರ ಇರ್ತದಾ? ಪ್ರಕೃತಿ ದತ್ತವಾಗಿ ಅವೇ ಮಾಡ್ಕೊಂತವೆ ತಾನೆ. ಸೊ ಅವುಗಳ ಸ್ವಾಭಾವಿಕ ಗುಣವೇ ಆ ಥರ ಇದೆ. 17 ಗುಂಪಲ್ಲಿ ಇರ್ತವೆ, ಮರಿಗಳನ್ನು ನೋಡ್ಕೊತಾವೆ ಅವು. ಹಾಂ, ಅವಾಗ 16 ಆಗಲೇಬೇಕಾಗತ್ತೆ.
ಇಲ್ಲಾಂದರೆ ಒಂದು ಕೆಲಸ ಮಾಡ್ಬೋದು, ಹೋಗಿ ಒಂದ್ಸರಿ ಕೇಳ್ಕೊಂಬರೋಣ, ರೈಟ್. ಮೀನಿಂದ ತಿಂತವೆ, ಮೀನು ಬೇಟೆಯಾಡಿ ತಿಂತವೆ, ಭಾಳ ಒಳ್ಳೆ ಬೇಟೆಗಾರರು ಅವು. ಕಾಂಗರು ಅಲ್ಲ 17 ಗುಂಪಲ್ಲಿ ಇರ್ತಾವೆ, ಬದುಕ್ತಾವೆ, ಮಕ್ಳನ್ನ ನೋಡ್ಕೊತಾವೆ. ಕಂಗರು ಬಗ್ಗೆನೂ ಸಹ 17 ಜೊತೆಗೆ ಒಂದು ಮಾತಿದೆ. ಕಂಗರು ಗೊತ್ತಾ, ಇದು ಒಂದು ಚೀಲದಲ್ಲಿ ಇರ್ತದೆ, ಅದು ಹೊಟ್ಟೆ ಬಳಿ ಒಂದು ಚೀಲ ಇರುತ್ತೆ, ಅದರೊಳಗಡೆ ಇರ್ತದೆ. ಆದರೆ ಈ ಮರಿ 17 ವಾರ ಆ ಚೀಲದಲ್ಲಿ ಇರುತ್ತೆ ಹುಟ್ಟಿದಾಗ. ಆದರೆ ಹುಟ್ಟಿದಾಗ ಮರಿ ಎಷ್ಟಿರುತ್ತೆ ಅಂದರೆ ಇಷ್ಟೇ ಇರುತ್ತೆ, ಕೇವಲ ಇಷ್ಟೇ ಇರುತ್ತದು. ಇದೇ ಅದರ ಮರಿ, ಇಷ್ಟೇ ಆ ಚೀಲದೊಳಗಡೆ ಇದೆ, ಚೀಲದೊಳಗಡೆ ಇಷ್ಟೇ ಮರಿ ಇರುತ್ತದು. ಅದು ಬೆಳೀತಾ 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 ಇಷ್ಟು ದೊಡ್ಡದಾಗುತ್ತದು, ಆಯಿತಾ. 17 ವಾರ ಅದು ಆ ಚೀಲದೊಳಗೆ ಇರುತ್ತೆ. ಏನು ಯಾವುದಾದ್ರೂ ಒಂದು ಹುಷಾರಿಲ್ದಂಗೆ ಮಲಗಿರುತ್ತೆ, ಅದೇ ಟೈಮಿಗೆ ಮರಿ ಹಾಕಿರುತ್ತೆ, ಯಾರಾದರೂ ನೋಡಿರ್ತಾರೆ, ಅದನ್ನು ಫೋಟೋ ತಗೊಂಡಿರ್ತಾರೆ. ಆ ವಿಜ್ಞಾನಿಗಳು ಅಧ್ಯಯನ ಮಾಡೋಕ್ಕಾದ್ರೂ ಫೋಟೋ ತಗೊಂಡಿರ್ತಾರೆ. ಇಲ್ಲ 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 ಆ ಥರ ಏನಿಲ್ಲ. ಆ ಕಾಂಗರುಗಳು ಸ್ವಲ್ಪ ಎತ್ತರ ಅಂತೂ ಇರ್ತವೆ. ಎಷ್ಟು ಎತ್ತರ ಇರ್ತವೆ ಅಂತ ನೋಡಿದ್ರಿ ನೀವು? ಸಸ್ಯಾಹಾರಿ. ಆಮೇಲೆ ಇದು ನೋಡಿದ್ರಲ್ಲ, ಜಂಪ್ ಮಾಡಿ ಒದಿತಾವಂತ ನೋಡಿದ್ರಲ್ಲ, ಬಾಲದ ಮೇಲೆ ನಿಂತೆ ಒದಿತಾವೆ ಅವು, ಗೊತ್ತಲ್ವ? ಮತ್ತು ಯಾವ ಭಾಗದಲ್ಲಿ, ಯಾವ ಖಂಡದಲ್ಲಿ ಇದು ಯಥೇಚ್ಛವಾಗಿ ಕಂಡು ಬರ್ತವೆ? ಕರೆಕ್ಟ್ ನವೀನ್, ಆಸ್ಟ್ರೇಲಿಯಾದಲ್ಲಿ. ಬನ್ನಿ 17 ಮೇಲೆ ಆನ್ಸರ್ ಯಾರು ಹೇಳಬೇಡಿ. ಇದರಲ್ಲಿ 20 ಲೆಕ್ಕಗಳಂತೂ ಖಂಡಿತ ಬರ್ತದೆ, ಅಥವಾ 20ಕ್ಕೆ ಸಮೀಪ ಇರ್ಬೋದು, ಗೊತ್ತಿಲ್ಲ. ಯಾರು ಕಂಗರುಗಳ ಥರ ಜಿಗಿಬೇಡಿ, ಆನ್ಸರ್ ಇದೆ ಅಂತ. ಓಕೆ, ಆಯಿತು ಸಾರಿ, ಆಯಿತು ಅಂತ ಹೇಳ್ಬೇಡ್ರಪ್ಪ. ಆಯ್ತೇನಪ್ಪ? 17 34, ಶೇಷ 0, ಬಳಸದೇ ಇರುವ 0ಗೊಂದು 0. ಉತ್ತರ ಎಷ್ಟು ಇದಕ್ಕೆ? 20. ಬನ್ನಿ ನನ್ನ ಪ್ರೀತಿಯ ಕಂಗರುಗಳೇ. ಏನು ನೀವೆಲ್ಲ? ಆಕಳು, ಮಕ್ಕಳು. ಮಕ್ಕಳು. ಓಕೆ, ನನಗೆ ಆಕಳು ಒಂದೊಂದಾಯಿತು. ಓಕೆ, ಸಾನ್ವಿ 17 17, ಶೇಷ 8ರಲ್ಲಿ 7 ಹೋದರೆ 1, 2ರಲ್ಲಿ 1 ಹೋದರೆ 1, 9 ಕೇಳ ಬರುತ್ತೆ. 17 7 119 ಚೇತನ್ ಜಿ. 17 7 119, ಶೇಷ ಏನು ಬರುತ್ತಪ್ಪ? ಶೇಷ 0 ಬರುತ್ತೆ ಚೇತನ್ ಜಿ, ಶೇಷ 0 ಬರ್ತದೆ. ರೈಟ್, ಪ್ರೀತಮ್ ಮುಂದೆ ಹೋಗೋಣ. 119. ಇದು ಭಾಳ ಕಷ್ಟ ಕಣ್ರಿ, ಡೈರೆಕ್ಟ್ ಆನ್ಸರ್ ಇದೆ. ಹೌದು, ನೇರವಾಗಿ ಮಗ್ಗಿಯಲ್ಲೇ ಬರ್ತದೆ 17 7 119 ಅಂತ. ಸೊ ಇದಕ್ಕೆ ನೇರವಾಗಿ 7 ಅಂತ ಉತ್ತರ ಹೇಳ್ಬೋದು. ಹೌದು, ಒಂದು ಸ್ಟೆಪ್ಪಲ್ಲಿ ಬಂದಿತ್ತು, ಭಾಳ ಕಷ್ಟ ಆಗುತ್ತಲ್ವಾ? ರೈಟ್, ನಾನಿದ್ದೀನಲ್ವಾ, ಐ ಆಮ್ ದೇರ್, ಡೋಂಟ್ ವರಿ. 1156, ಭಾಗಾಕಾರ 17. ಭಾಗಾಕಾರ 17. 17. 17 6 102, ಶೇಷ 13. ಕರೆಕ್ಟ್ ಪುಟ್ಟ, 6 ಕೆಳ ಬರ್ತದೆ 136 ಆಯಿತು. 13 8, ಕ್ಷಮಿಸಿ 17 8, ಥ್ಯಾಂಕ್ಸ್ ಕ್ಯಾಂತೆ, ತಪ್ಪಾಯಿತು, ಸಾರಿ, ತೊದಲಿಸ್ಬಿಟ್ಟೆ, ಕ್ಷಮಿಸಿ. 17 8 136. ಥ್ಯಾಂಕ್ ಯು ಶುಭಮ್. ಸಾರಿ, ಸುಬ್ಬಲಕ್ಷ್ಮಿ. ರೈಟ್, ಮುಂದಿನ ಪ್ರಶ್ನೆ. 1088 ಭಾಗಾಕಾರ 17. ಆಲೋಚನೆ ಮಾಡ್ಬೇಕು ಮಕ್ಕಳೇ, ಸ್ವಂತ ಆಲೋಚನೆ ಮಾಡಿ. ಮಗ್ಗಿ ಇದೆ, ಮಗ್ಗಿ ನೆನಪಿಲ್ಲ ಅನ್ನೋ ಒಂದು ನೆಪ ಬೇಡ. ಮಗ್ಗಿ ಪಕ್ಕದಲ್ಲಿದೆ. ಮೊದಲನೇ ಸಂಖ್ಯೆ ಸಾಕಾಗಲ್ಲ, 2 ಅಂಕೆ ತಾಂತೀರಿ ಸಾಕಾಗಲ್ಲ, 3 ಅಂಕೆ ತಾಂತೀರಿ ಸಾಕಾಯಿತು. 108ಕ್ಕೆ ಸಮೀಪ ಇರುವ ಸಂಖ್ಯೆ ಯಾವುದು? 108ಕ್ಕೆ ಸಮೀಪ ಇರುವ ಸಂಖ್ಯೆ 102. 17 ಎಷ್ಟಲೇ 102? ಕರೆಕ್ಟ್, 17 6 102. ಥ್ಯಾಂಕ್ ಯು. 17 6 102. ಶೇಷ ಏನು ಬರ್ತದೆ? 6 ಬರ್ತದೆ, 8 ಕೆಳ ಬರ್ತದೆ. ರೈಟ್, 17. ಕೀರ್ತಿ 17 ಎಷ್ಟಲೇ? 17 4 68. ಥ್ಯಾಂಕ್ ಯು. ಶೇಷ 0. ಕೀರ್ತಿ, ಇಲ್ಲಿ ಉತ್ತರ ಏನು ಬಂತು? 64. ಕರೆಕ್ಟ್. ಭೌಮಿಕಾ ಮುಂದೆ ಹೋಗ್ಬೋದಮ್ಮ? 1343. 1343.
ಭಾಗಾಕಾರ 17. ಭಾಗಾಕಾರ 17. ಓಕೆ, ಮೊದಲೆರಡು ಅಂಕೆ ಸಾಕಾಗಲ್ಲ, 3 ಅಂಕೆ ತಾಂತೀರಿ. 134 ಆಗುತ್ತೆ. 134ಕ್ಕೆ ಸಮೀಪ, ಅದಕ್ಕಿಂತ ಕಡಿಮೆ. ನನ್ನ ಪ್ರಕಾರ 17 17 ರೈಟ್. ಅನ್ವಿತಾ ಬಿರಾದರ್ 119 ಆಗುತ್ತೆ. 4ರಲ್ಲಿ 9 ಹೋಗಲ್ಲ. ಅನ್ವಿತಾ ಬಟ್ಟೆ ಆಮೇಲೆ ಹೇಳಿರಂತ್ರಿ. 14ರಲ್ಲಿ 9 ಹೋದ್ರೆ ಎಷ್ಟಾಗುತ್ತೆ? 5 ಬರುತ್ತೆ. 2ರಲ್ಲಿ 1 ಹೋದರೆ 1, 1ರಲ್ಲಿ 1 ಹೋದರೆ 0. 3 ಕೆಳಗೆ ಬರ್ತದೆ. ಕರೆಕ್ಟ್. ಆಮೇಲೆ ಓಕೆ, 3 ಕೆಳಗೆ ಬರ್ತದೆ ಹೇಮಲತಾ, ರೈಟ್. ಸೊ 17 ಎಷ್ಟಲೇ? 153. 17 9ಲೇ 153. ಶೇಷ 0. ಬರ್ದಿದ್ದೀರಾ? ಓಕೆ, ಬರ್ದಿದ್ದಾರಾ? ಓಕೆ, ವೆರಿ ಗುಡ್ ಅಮ್ರು, ವೆರಿ ಗುಡ್. ಸಾರಿ ಹೇಮಲತಾ. 765 ಭಾಗಾಕಾರ 17. 765 ಭಾಗಾಕಾರ 17. ಟಡಾ 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 ಟಡಾ. ಮಳೆ ಬಂತು. ಹಾಡುಂಟು ಗೊತ್ತಾ? ಮಳೆ ಬಂತು ಅಂತ. ಏನಂತ ಚೇಂಜ್ ಮಾಡಬೇಕು? ಏನಾಗುತ್ತೆ? ಹಾಂ, ಓ ಅದು ಜನಪದ ಗೀತೆ. 17 ಎಷ್ಟಲೇ? ಹಲೋ 17 4 68 ಬರ್ತದ. ಯಾರಿಗಾದರೂ ಮಾಯದಂತ ಮಳೆ ಬಂತಣ್ಣ ಹಾಡು ಹೇಳೋಕ್ಕೆ? ವೆರಿ ಗುಡ್. 16ರಲ್ಲಿ 8 ಹೋದರೆ 8, 6ರಲ್ಲಿ 6 ಹೋದರೆ 0. 17 5ಲೇ 85 0. ಮಾಯದಂತ ಮಳೆ ಬಂತಣ್ಣ ಹಾಡಿಗೆ ನಾವು ಸಣ್ಣರಿದ್ದಾಗ ಹಾಸ್ಟೆಲಲ್ಲಿದ್ದಾಗ ಡ್ಯಾನ್ಸ್ ಪ್ರೋಗ್ರಾಮಲ್ಲಿ ನಮಗೆ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿಬಿಟ್ರು. ನಮಗೆ ಡ್ಯಾನ್ಸ್ ಮಾಡೋಕ್ಕೆ ಬರೋಲ್ಲ. ಕೊನೆಗೆ ನಮ್ಮ ಇನ್ನೊಬ್ಬರು ಸೀನಿಯರ್ ಒಬ್ಬರು ಇದ್ದರು, ಸವಿನಯ ಅಣ್ಣ ಅಂತ. ಅವ್ರಿಗೆ ಹೇಳ್ಬಿಟ್ವಿ. ಪಾಪ ಒಂದೇ ದಿನದಲ್ಲಿ ಹೋಗಿ ಡ್ಯಾನ್ಸ್ ಮಾಡಿ ಬಂದಿದ್ರು. ಭಾಳ ಕಥೆ ಇತ್ತದು. ಓಕೆ 459. ಹಳೆ ದಿನಗಳು ನೆನಪಾಯ್ತಪ್ಪ, ಅದಕ್ಕೆ ನಗು ಬಂತು. ಅವ್ರು ಎಷ್ಟು ಹೇಳ್ಕೊಟ್ರು ನಮಗೆ ಡ್ಯಾನ್ಸ್ ಮಾಡೋಕ್ಕೆ ಬರ್ತಿಲ್ಲ ಅದು, ಅದಕ್ಕೆ ನಗು ಬಂತು. ಅದಕ್ಕೆ ನೋಡಿ ನೆನಪಾಗಿ ನಗು ಬಂತಪ್ಪ. ಓಕೆ, 17 ಎಷ್ಟಲೇ ರೀ? ಹಲೋ, ಹಾಂ 17 2ಲೇ 34. ಥ್ಯಾಂಕ್ ಯು. 5ರಲ್ಲಿ 4 ಹೋದರೆ 5 + 4 9 ಅಲ್ಲೇನ್ರಿ? 4 + 3 7. ಓಕೆ 17 7ಲೇ 119. ಶೇಷ 0. ಸದ್ವಿನ್ ಕರೆಕ್ಟ್ ಇದೆಯಾ? ಹಾಂ, ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ರೈಟ್. 408 ಸಾಗರ್ ಪಾಟೀಲ್. 408 ಭಾಗಾಕಾರ 17. ಭಾಗಾಕಾರ 17. 408 ಭಾಗಾಕಾರ 17. ಹಾಂ 17 2ಲೇ 34. ಶೇಷ 10ರಲ್ಲಿ 4 ಹೋದರೆ 6, 3ರಲ್ಲಿ 3 ಹೋದರೆ 0. 8 ಕೆಳ ಬರುತ್ತೆ. 17 4ಲೇ 68. ಶೇಷ 0. 24 ಇದಕ್ಕೆ ಉತ್ತರ. ಈಸಿ ಇತ್ತು, ಬರ್ತಿದ್ದೀರಾ? ಕೆಲವರು ಹ್ಯಾಂಡ್ ರೈಟಿಂಗ್ ಭಾಳ ಫಾಸ್ಟ್ ಇದೆ, ಟಕ್ 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 ಅಂತ ಬರೆದುಬಿಡ್ತಾರೆ. ಕೆಲವು ಮಕ್ಕಳು ಭಾಳ ಫಾಸ್ಟ್ ಇದೆ ಹ್ಯಾಂಡ್ ರೈಟಿಂಗ್, ನಾನು ನೋಡಿದ್ದೀನಿ. ವೆರಿ ಗುಡ್. ಇನ್ನು ಕೆಲವು ಮಕ್ಕಳದು ಹ್ಯಾಂಡ್ ರೈಟಿಂಗ್ ಫಾಸ್ಟ್ ಇಲ್ಲ, ಬಟ್ ಅಂದರೂ ಫಾಸ್ಟ್ ಮಾಡ್ತಾರೆ. ಡಾಕ್ಟ್ರ್ ಬರ್ದಂಗೆ, MBBS ಮಾಡ್ದಂಗೆ ಡಾಕ್ಟ್ರ್ ಆಗ್ಬಿಟ್ಟಿದ್ದಾರೆ. ಅವ್ರದ್ದು ನೋಡಿದ್ರೆ ಸಾಕು, ಅದು ಗುಳಿಗೆ ಚೀಟಿ ಬರೆದಿರ್ತಾರಲ್ಲ ಹಂಗಿರ್ತದೆ, ನೋಡ್ಬೇಕು. ಹಾಂ ಏನಪ್ಪ? ಜೈಲಿಗೆ ಹಾಕ್ತಾರೆ. ಭಾಳ ಫಾಸ್ಟ್ ಬರೀತಾರೆ. ಏನಪ್ಪ ರವಿ?
17 ಎಷ್ಟಲೇ ರೀ? 17 ಮೂರಲೆ ಓಕೆ. ಶೇಷ 15, 3 ಕೆಳ ಬರುತ್ತೆ. 17 9 ಶೇಷ ಈಸಿ, ಭಾಳ ಈಸಿ ಇತ್ತು ರೀ. ಚಿರು ಮೈನಸ್ ಆಗ್ತಿದೆಯಪ್ಪ, ಥ್ಯಾಂಕ್ಸ್ ಅಪ್ಪ. 646 ಭಾಗಾಕಾರ 17. 646 ಭಾಗಾಕಾರ 17. 17 ಮೂರಲೆ ಮತ್ತೊಮ್ಮೆ 51 ಶೇಷ 13, 6 ಕೆಳ ಬರುತ್ತೆ. 13 8 136 ಅಷ್ಟೇ ರೀ, ಸಿಂಪಲ್. ಮುಂದಿನ ಪ್ರಶ್ನೆ 1207. 1207 ಭಾಗಾಕಾರ 17. ಭಾಗಾಕಾರ 17. ಹಾಂ ಮಾಡ್ತೇನೆ ನಾನು, ಹೇಗಿದ್ದರೂ ಮಾಡೇ ಮಾಡ್ತೇನೆ. ನೀವು ಮಾಡಿ, ಸ್ವಲ್ಪ ತಡವಾಗಿ ಮಾಡ್ತಿರೋರಿಗೂ ಅನುಕೂಲ ಆಗಬೇಕು. ಹೌದಾ ಪ್ರತೀಕ್? 17 7 119 ಶೇಷ 1, 7 ಕೆಳ ಬರುತ್ತೆ. ಅರೆ ಮಾರೇ 17 1 17. ಎಷ್ಟು ಸುಲಭ ಐತ್ರಿ ಇದು? ಏನು ರೀ ಪ್ರತೀಕ್, ಎಷ್ಟು ಸುಲಭ ಐತ್ರಿ ಇದು? ಇದು ಇನ್ನೂ ಸುಲಭ ಇದೆ ಅಲ್ಲ? ಇದು ಭಾಳ ಕಷ್ಟ ಇದೆ. ಕರೆಕ್ಟ್, ಭಾಳ ಕಷ್ಟ ಇದೆ. ರೈಟ್. ಇಟ್ಸ್ ವೆರಿ ಡಿಫಿಕಲ್ಟ್. ಏನದು? 17 ಮೂರಲೆ 51 ಶೇಷ 6, 8 ಕೆಳ ಬರುತ್ತೆ. 17 4 68 ಶೇಷ 0. ನೋಡಿರಿ, 2 ಮಗ್ಗಿಲಿ ಹೇಗೆ ಭಾಗಾಕಾರ ಮಾಡ್ತೀರೋ 17 ಮಗ್ಗಿಲು ಅದೇ ಥರ ಭಾಗಾಕಾರ ಮಾಡೋದಿರ್ತದೆ. ಮಗ್ಗಿ ಚೆನ್ನಾಗಿ ಬರಬೇಕು, ಅದಕ್ಕೆ ಸಮೀಪ ಇರುವ ಸಂಖ್ಯೆ ಯಾವುದು ಅದನ್ನು ಹುಡ್ಕೋದು ಗೊತ್ತಿರಬೇಕು, ಅದಕ್ಕಿಂತ ಕಡಿಮೆ ಇರಬೇಕು, ಅದನ್ನು ಬರಿಬೇಕು ಅಷ್ಟೇ. ಆಮೇಲೆ ಕಳಿಯೋದು ಬರಬೇಕು. ಚೆನ್ನಾಗಿ ಕಳಿಯೋಕ್ಕೆ ಬಂತಪ್ಪ ಅಂದರೆ ಭಾಗಾಕಾರ ಭಾಳ ಸುಲಭ ಆಗ್ತದೆ. ಇಲ್ಲಾಂದರೆ ನಿಧಾನ ಆಗ್ತದೆ, ಸ್ಲೋ ಆಗ್ತದೆ. ಬೆರಳಲ್ಲೇ ನೀವು ಎಣಿಸ್ತಾ ಕೂರ್ತೀರಾ ಅಂದರೆ ಬರ್ತದೆ, ಉತ್ತರ ಬರಲ್ಲ ಅಂತಲ್ಲ, ಬಟ್ ಸ್ಲೋ ಆಗ್ತದೆ. ಪ್ರಾಕ್ಟೀಸ್ ಮಾಡ್ತಾ ಅದು ಬರ್ತದೆ. ಅದು ಬೆರಳಲ್ಲಿ ಎಣಿಸೋದನ್ನ ನೀವು ಬಿಡ್ತೀರಿ, ಕೈ ಬಿಡ್ತೀರಿ. ಓಕೆ. 17 8 136 12 6 ಹೋದರೆ 6, 3 3 ಹೋದರೆ 0, 1 1 ಹೋದರೆ 0, 8 ಕೆಳ ಬರುತ್ತೆ. 17 4 68 ಶೇಷ 0. ಅಳ್ಬೇಡಿ, ನಾನಿದ್ದೀನಿ, ನಾನು ಮಾಡಿಕೊಡ್ತೀನಿ, ತೊಂದರೆ ಇಲ್ಲ. ಡೋಂಟ್ ವರಿ, ನಾನಿರುವುದೇ. ಆ ಹಾಡನ್ನು ಏನೇನೋ ಮಾಡಬೇಡಿ. ಆ ಮೂವಿ ನೋಡಿದ್ದೀರಾ? ಮಯೂರ ನೋಡಿದ್ದೀರಾ? ನೋಡಿಲ್ವಾ? ಕೆಲವರು ನೋಡಿದ್ದೀರಿ. ನೋಡಂತ ಹೇಳ್ರಿ ಒಂದಿನ. 17 1 17, 12ರಲ್ಲಿ 7 ಹೋದರೆ 5, 1 1 ಹೋದರೆ 0, 2 ಕೆಳ ಬರುತ್ತೆ. 17 4 ಅಯ್ಯೋ 17 3 51 ಶೇಷ 1, 7 ಕೆಳಗೆ ಬರುತ್ತೆ. 17 3 17, 17 1 17 ಶೇಷ 0. ಏನು ಮಾಡ್ತೀರಿ ವಯಸ್ಸಾಗ್ಬಿಡದೆ. ಹಾಂ, ಅರ್ಥ ಆಗಲಿಲ್ಲ. ಓಕೆ. ಇನ್ನು 2227 ಭಾಗಾಕಾರ 11. ಸರಿ. ಓಹ್, ಥ್ಯಾಂಕ್ ಯು. 17. ಓಕೆ, ಥ್ಯಾಂಕ್ಸ್ ಅಮ್ಮ. 17 1 17 ಸರಿನಾ? 2ರಲ್ಲಿ 7 ಹೋಗಲ್ಲ, ದಶಕ ತೊಗೊಬೇಕು. ದಶಕ ಕೊಟ್ಟರೆ ಇದು 1 ಆಗುತ್ತೆ, ಇದು 1 ಕೊಟ್ಟಾಗ 12 ಆಗುತ್ತೆ. 12ರಲ್ಲಿ 7 ಹೋದರೆ 5 ಬರುತ್ತೆ. 12ರಲ್ಲಿ 7 ಹೋದರೆ 5 ಆಗುತ್ತೆ. ಆಯಿತಾ? ಓಕೆ. 2 ಕೆಳಗೆ ಬರುತ್ತೆ. ಇಲ್ಲಿ 1ರಲ್ಲಿ 1 ಹೋದರೆ 0, ಏನಿಲ್ಲ. 2 ಕೆಳಗೆ ಬಂದಮೇಲೆ
17 ಮೂರಲೆ 51, 2ರಲ್ಲಿ 1 ಹೋದರೆ 1, 5ರಲ್ಲಿ 5 ಹೋದರೆ 0, 7 ಕೆಳಗೆ ಬರುತ್ತೆ, 17 ಒಂದಲೇ 17, 17ರಲ್ಲಿ 17 ಕಳೆದ್ರೆ ಶೇಷ 0 ಬರ್ತದೆ. ದಟ್ಸ್ ಇಟ್. ಓಕೆ, ಮುಂದಿನ ಪ್ರಶ್ನೆ. 11,084 ಭಾಗಾಕಾರ 17. ಭಾಗಾಕಾರ 17. ಹದಿನೇಳು 6ಲೆ 102, 10ರಲ್ಲಿ 2 ಹೋದರೆ 8, ಇದೆಲ್ಲ 0 ಆಗ್ತದೆ. 8 ಕೆಳಗೆ ಬರ್ತದೆ. 17 5ಲೆ 85, ಶೇಷ 3, 4 ಕೆಳಗೆ ಬರ್ತದೆ. 17 2ಲೆ 34, ಶೇಷ 0, ಶೇಷ 0 ಆಗ್ತದೆ. ರೈಟ್. ಮುಂದಿನ ಪ್ರಶ್ನೆ. 3,859 ಭಾಗಾಕಾರ 17. 17 ಮಾಡಲ್ಲ ನಾನು, ನೀವೇ ಮಾಡಿ. ಅರೇ ಮಾರೇ, ಆ್ಯಕ್ಚುಲಿ ಇದನ್ನು ಬಾಯ್ಸ್ ಗರ್ಲ್ಸಿಗೆ ಕೊಡಬೇಕಿತ್ತು ನಾನು. ಇರಲಿ, ಮತ್ತೆ 19 ಬರ್ತದೆ. 19 ಬಂದಾಗ ಕೊಡ್ತೇನೆ. ಓಕೆ. 18 10 ಇದೆ. 18ಲ್ಲಿ ಜಾಸ್ತಿ ಇಲ್ಲ. 18 ಒಂದು ಭಾಜ್ಯ ಸಂಖ್ಯೆ ಅಲ್ಲ. 18 ಒಂದು ಭಾಜ್ಯ ಸಂಖ್ಯೆ. 18 ಅದೊಂದು ಕಾಂಪೋಸಿಟ್ ನಂಬರ್. ಇಟ್ ಈಸ್ ಅ ಕಾಂಪೋಸಿಟ್ ನಂಬರ್. ವಿ ಓನ್ಲಿ ಹ್ಯಾವ್ 10 ಕ್ವೆಶನ್ಸ್ ಟು ಸಾಲ್ವ್ ದೇರ್. ಹೌದೌದು. 17 2ಲೆ 34, ಶೇಷ 4. ಯಾಕಂದರೆ ಹೋಗ್ತಾ ನಾವು ಅದನ್ನು ಬಾಧ್ಯತೆ ನಿಯಮಗಳನ್ನು ಬಳಸಿ ಮಾಡೋಕ್ಕೆ ಶುರು ಮಾಡ್ತೀವಿ ನಾವು. ಹಾಗಾಗಿ 17 2ಲೆ ಮತ್ತೊಮ್ಮೆ 34, ಶೇಷ 11, 9 ಒಂದು ಕೆಳ ಬರ್ತದೆ. ಧನುಶ್ರೀ, ಇದು ಭಾಳ ಸರಿ ಬಂದಿದೆ. 17 7ಲೆ 119, ಶೇಷ. ಜೀವಿಕಾ ಕರೆಕ್ಟ್ ಇದೆಯಮ್ಮ? ಕರೆಕ್ಟ್ ಇದೆ ಜೀವಿಕಾ? 19 ಅವಿಭಾಜ್ಯ ಸಂಖ್ಯೆ. ಹೌದು, ಅದು ಯಾವ ಮಗ್ಗಿಯಲ್ಲೂ ಬರಲ್ಲ. 19 ಯಾವ ಮಗ್ಗಿಯಲ್ಲೂ ಬರಲ್ಲ. 1 ಮಗ್ಗಿ ಮತ್ತು ಅದೇ ಸಂಖ್ಯೆ. ಓಕೆ, 18 ಬಂತಲ್ಲ. ಆಲ್ ರೈಟ್. ಹೆಚ್ಚು ಕಮ್ಮಿ ಆಗಿದೆ ರೀ, ತೊಂದರೆ ಇಲ್ಲ ರೀ. ಹಾಂ, 18ರ ಬಗ್ಗೆ ಒಂದೆರಡು ಮಾತಾಡ್ಬೇಕು ನಾವು. ಗಾಲ್ಫ್, ಪೋಲೋ ಬೇರೆ. ಪೋಲೋ ಹೆಂಗೆ ಗೊತ್ತಾ, ಹಾಕಿ ಥರನೇ ಅದು ಕುದುರೆ ಮೇಲೆ ಕುಂತು ಹೊಡಿಬೇಕು. ಅದನ್ನು ಕುದುರೆ ಮೇಲೆ ಕೂತ್ಕೊಂಡು ಕುದುರೆ ಓಡಿಸ್ಕೊಂತ ಹೊಡಿಬೇಕು ಅದನ್ನು. ಈ ಥರ ಅದು ಪೋಲೋ ಗೇಮ್. ಇದು ಗಾಲ್ಫ್. ಇದು ಗಾಲ್ಫ್ ಕೋರ್ಸಲ್ಲಿ ಇದು ನಾವು ಒಂದು ಚೆಂಡು ಇರ್ತದೆ. ಚೆಂಡನ್ನು ಹೊಡೆದ ನಂತರ ಅದೊಂದು ಗುಂಡಿಗೆ ಹೋಗಿ ಬೀಳಬೇಕು ಅಂತ ಇರುತ್ತೆ. ಆದರೆ ಆ ಗುಂಡಿಗಳು ಎಷ್ಟಿರ್ತಾವೆ ಅಂತ ಗೊತ್ತಾ? 18 ಇರ್ತಾವೆ. 18 ಇರ್ತಾವೆ ಟೋಟಲ್. ಅಲ್ಲೆಲ್ಲಾದರೂ ಇರ್ತಾವೆ ಕಣ್ರಿ. ಇಲ್ಲೊಂದು ಫ್ಲ್ಯಾಗ್ ಇಟ್ಟಿರ್ತಾರಲ್ಲ, ಫ್ಲ್ಯಾಗ್ ಹತ್ರ ಇರುತ್ತೆ ಅದಲ್ಲೊಂದು, ಆಯಿತಾ? ಬಟ್ ಅದು ಆ ಥರ ಎಷ್ಟು ಗುಂಡಿಗಳಿರ್ತವೆ ಅದು ದೂರದಿಂದ ಕಾಣಬೇಕಲ್ಲ, ಅದಕ್ಕೆ ಇಟ್ಟಿರ್ತಾರೆ. ಇವ್ರತ್ನ ನಾವೇನು ಮೂವಿ ತೋರಿಸ್ತಾ ಇಲ್ಲ. 18 ವರ್ಷ ಆದವರಿಗೆ ಯುವಕರು ಅಂತಲೂ ಕರೀತಾರೆ, ಗೊತ್ತಾ? 18 ವರ್ಷ ಆದಮೇಲೆ ನಿಮಗೆ ಏನಂತಾರೆ? ನಿಮಗೆ ವೋಟರ್ ಐ ಡಿ ಕೊಡ್ತಾರಲ್ವಾ? ದೊಡ್ಡರಾಗಿದ್ರಿ, ಯುವಕರು ಯುವತಿಯರು ಅಂತ ಕರೀತಾರೆ ಅವತ್ತಿಂದ. ಆಮೇಲೆ 18ನೇ ಶತಮಾನವನ್ನು ನವೋದಯ ಕಾಲ ಅಂತಲೂ ಕರೀತಾರೆ. ರೆನೆಸಾನ್ಸ್ ಪೀರಿಯಡ್ ಅಂತಲೂ ಕರೀತಾರೆ. 18ನೇ ಶತಮಾನದಲ್ಲಿ ಬಹುತೇಕ ನಮ್ಮ ಆವಿಷ್ಕಾರಗಳೆಲ್ಲ ಇದ್ದಾವಲ್ಲ, ಈ ರೈಲ್ವೆ ಇಂಜಿನ್ನು ಮತ್ತು ಬಲ್ಪು ಮತ್ತು ಟೆಲಿಫೋನು, ಇವೆಲ್ಲ ಆವಿಷ್ಕಾರಗಳಾದವಲ್ಲ, ಬಹುತೇಕ ಆವಿಷ್ಕಾರಗಳು 18ನೇ ಶತಮಾನ ಮತ್ತು 18ನೇ ಶತಮಾನದ ನಂತರದ ಅವಧಿಯಲ್ಲಿ ಆಗ್ತದೆ, ಆಯಿತಾ? ಸೊ ಅದಕ್ಕೆ ಅಂತಹ ಒಂದು ಕಾಲಘಟ್ಟವನ್ನು ಏನಂತ ಕರಿತೀವಿ ಇತಿಹಾಸದಲ್ಲಿ ನಾವು? ನವೋದಯ ಕಾಲ ಅಥವಾ ರೆನೆಸಾನ್ಸ್ ಪೀರಿಯಡ್ ಅಂತ ಕರಿತೀವಿ. ರೆನೆಸಾನ್ಸ್ ಪೀರಿಯಡ್. ಹಾಂ, 18ನೇ ಅಕ್ಷರ ಇಂಗ್ಲೀಷ್ನಲ್ಲಿ ಆರ್ ಅಂದರೆ ರೈಟ್ ಟು ವೋಟ್. ಸೈನಿಕಲ್ಲಿ ಓದ್ತೀರಿ ಅದನ್ನು. ಗೈಡೆನ್ಸ್. ಇದು ಭಾಳ ಕಷ್ಟ ಇದೆಯಲ್ಲ. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಡೋಂಟ್ ವರಿ. ಓಕೆ. 18 2ಲೆ 36, ರೈಟ್? ಶೇಷ 3, 6 ಕೆಳ ಬರ್ತದೆ. ಅಯ್ಯೋ ರಾಮ, ಇದನ್ನು ಕಂಡುಹಿಡಿಯೋದು ಉಂಟಾ? 18 2ಲೆ 36, ಶೇಷ 0. ನನಗೇನು ಥ್ಯಾಂಕ್ಸ್ ಎಲ್ಲ ಹೇಳಕ್ಕೆ ಹೋಗ್ಬೇಡಿ. ಓಕೆ, ಐ ಗೆಟ್ ಇಟ್, ಡೋಂಟ್ ವರಿ. 990,
ಭಾಗಾಕಾರ 16. 18. ಥ್ಯಾಂಕ್ ಯು. 18. ಅಲ್ಲ, ಅವರೆಲ್ಲ ಸೂಪರ್ ಹೈಪರ್ ಆ್ಯಕ್ಟಿವ್ ಇದ್ದಾರೆ, ಅದಕ್ಕೆ ಹೇಳ್ತಾರೆ, ಇಮ್ಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡ್ತಾರೆ. ಇನ್ನು ಕೆಲವರು ಮಲಗಿಬಿಡ್ತಾರೆ. ಹೌದಾ ಚೇತನ್ಜಿ? ಇದಲ್ಲ, ಇದು ಭಾಜ್ಯ ಸಂಖ್ಯೆಯಲ್ಲಿ ಇದೀವಪ್ಪ ನಾವು. ಕಾಂಪೋಸಿಟ್ ನಂಬರ್ ಇದೆ ಇದು. 18 5 90. 99ರಲ್ಲಿ 90ನ್ನು ಕಳೆದ್ರೆ ಶೇಷ 9, 0 ಕೆಳ ಬರುತ್ತೆ. 18 5 90, ಶೇಷ 0. ಶೇಷ 0. ಮುಂದಿನ ಪ್ರಶ್ನೆ 576. 576 ಭಾಗಾಕಾರ 18. ಭಾಗಾಕಾರ 18. ವೆರಿ ಗುಡ್ ತೇಜಸ್. ಅಲ್ಲ, ಇದೇ ಥರ ನಮ್ಮ ಜೀವಿಕನ ಒಂದ್ಸರಿ ಗುಣಾಕಾರ ಮಾಡಿದ್ರು. 18 3 54, ಶೇಷ 3, 6 ಕೆಳ ಬರುತ್ತೆ. 18 2 36, ಶೇಷ 0. ಶೇಷ 0. ಶೇಷ 0. ಸಾಗರ್ ಪಾಟೀಲ್, ನಮ್ಮ ಮೋಹನ್ ನೋಡ್ರಿ ಎಷ್ಟು ಚೆನ್ನಾಗಿ ಬರೀತಾ ಇದ್ದಾನೆ. ಯು ಶುಡ್ ಆಲ್ ಲರ್ನ್ ಫ್ರಮ್ ಮೋಹನ್. ಸಚ್ ಅ ವೆರಿ ಗುಡ್ ಸ್ಟೂಡೆಂಟ್. ಮೋಹನ್ ಈಸ್ ಅ ರೋಲ್ ಮಾಡೆಲ್ ಫಾರ್ ಆಲ್ ಅವರ್ ಸ್ಟೂಡೆಂಟ್ಸ್. Mohan is the role model for all of our students. Yes. Thank you, Mohan, for being a role model for all of us. ಅವರ ಅಕ್ಷರಗಳು ಮುತ್ತಿನ ಗುಂಡುಗಳಿಂದ ಇದು ಅವರ ಶಿಸ್ತು ಸೈನಿಕರಂತೆ. ಅವರ ಮಾತುಗಳು ಬಸವಣ್ಣನ ವಚನಗಳಂತೆ. 18 1 ಅಯ್ಯೋ ಆ ಥರ ಹೇಳ್ಬೇಡ್ರಪ್ಪ. ಕೇಳಿ 18 1 18, ಶೇಷ 12, 2 ಕೆಳ ಬರ್ತದೆ. 18 ಎಷ್ಟಲೇ? 18 6. ಓಕೆ. 108. 18 6 108. ಶೇಷ ಏನು ಬರ್ತದೆ ಮಾರ್ಯಾರೆ? 12 8 4, 1 14, 4 ಕೆಳ ಬರ್ತದೆ. ಅಯ್ಯಯ್ಯೋ, 16 9 ಅಲ್ವಾ? 144 ಮಾರ್ಯಾರೆ. 16 9 ಸಾರಿ 16 9. ಇದು ಯಾಕೆ ಈ ಥರ ವಾಲ್ ಬಿಟ್ಟಿದೆ? ಯಾರು ಈ ಥರ ಬರೆಯೋದು? ಛೇ. ಹದಿನೆಂಟು 8 144, ಶೇಷ. ಥ್ಯಾಂಕ್ ಯು. ಓಕೆ ಚೇತನ್ ಬಡ್ನಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಚೇತನ್ ಬಡ್ನಿ, ಇಲ್ಲಿ 1836 ಇದೆ. 1836. 1836 ನಾವು 18ರಿಂದ ಭಾಗಾಕಾರ ಮಾಡಬೇಕು. ಆದರೆ ಚೇತನ್ ಬಡ್ನಿ, ಮೊದಲ ಅಂಕೆ ಏನಿದೆ? 1 ಸಾಕಾಗತ್ತಾ? 2ನೇ ಅಂಕೆ 8, 18 ಆಯ್ತು. 18 ಸಾಕಾಗತ್ತಾ? 18 ಸಾಕಾಗತ್ತಾ? 18 ಸಾಕಾಗತ್ತಾ? 18 ಎಷ್ಟಲೇ? 18. 18 ಎಷ್ಟಲೇ? 18. ಹಲೋ, 18 ಮಗ್ಗಿಲ್ಲ. ಓ, ಇವಾಗ ಗೊತ್ತಾಯ್ತಾ? ಓಕೆ, ಥ್ಯಾಂಕ್ಸ್ ಅಪ್ಪ. 18 1 18. ಎಷ್ಟು ಕಷ್ಟಪಡ್ತೀರಿ ಚೇತನ್? 3 ಬರುತ್ತೆ ಸೃಷ್ಟಿ. 3 ಸಾಕಾಗಲ್ಲ. ಅದಕ್ಕೆ ಏನು ಮಾಡ್ತಾಯಿದ್ದೀವಿ? ಹೆಚ್ಚುವರಿ ಇನ್ನೊಂದು ಅಂಕೆ ಕೆಳಗೆ ಇಳಿಸ್ಕೊತಾ ಇದ್ದೀವಿ. ಹೆಚ್ಚುವರಿ ಅಂಕೆ ಇಳಿಸ್ಕೊಂಡಿದ್ದಕ್ಕೆ ಏನು ಮಾಡಬೇಕು? ಹೆಚ್ಚುವರಿ 1 0 ಕಟ್ಟಬೇಕು. ನಂತರ ನಾವು ಭಾಗಾಕಾರವನ್ನು ಮಾಡಬೇಕು. 18 ಎಷ್ಟಲೇ? 2 36, ಶೇಷ 0. ಏನಪ್ಪ ಚಂದನ್, ಕ್ಲಿಯರ್ ಆಯ್ತಪ್ಪ ಇದು? ಓಕೆ, ಮುಂದಿನ ಪ್ರಶ್ನೆ ತೇಜು. 3204 ಭಾಗಾಕಾರ 18. ಭಾಗಾಕಾರ 18. ಹದಿನೆಂಟು 2 32 ಬರುತ್ತಾ?
ಇಲ್ಲ, 18 ಒಂದಲೇ 18. 12ರಲ್ಲಿ 8 ಹೋದರೆ 4, 2ರಲ್ಲಿ 1 ಹೋದರೆ 1, 0 ಕೆಳ ಬರುತ್ತೆ. 18 7 126, ರೈಟ್? ಅಲ್ಲಿಗೆ 14 9 126, 14 10 140, 9 10 ಅಂದರೆ 14 ಬರುತ್ತೆ ವ್ಯತ್ಯಾಸ. 10ರಲ್ಲಿ 6 ಹೋದರೆ 4, 3ರಲ್ಲಿ 2 ಹೋದರೆ 1, 1ರಲ್ಲಿ 1 ಹೋದರೆ 0, 4 ಕೆಳ ಬರುತ್ತೆ. 18 8 ಮತ್ತೊಮ್ಮೆ 144, ಶೇಷ 0, ಶೇಷ 0, ಶೇಷ 0. ಮುಂದಿನ ಪ್ರಶ್ನೆಗೆ ಹೋಗ್ಬೋದು ರೀ? ಮುಗ್ದಿಲ್ವಾ ಇದು? ಎಷ್ಟಿದೆ ಇನ್ನೂ ಪ್ರಶ್ನೆ? ಇನ್ನು 3. ಅಯ್ಯೋ, ಇದು ಭಾಳ ಕಷ್ಟ ರೀ ಇದು. ಸೃಷ್ಟಿ ಡೋಂಟ್ ವರಿ, ನಾನು ಮಾಡ್ತೀನಿ ನೋಡಮ್ಮ. 18 ಒಂದಲೇ 18, ಶೇಷ 0. 18 ಒಂದಲೇ 18, 1 8, 18 ಒಂದಲೇ 18, ಶೇಷ 0. ಹೆಚ್ಚುವರಿ ಒಂದು ಅಂಕೆ ತಗೊಂಡ್ರೆ ಒಂದು 0 ಕಟ್ಟಬೇಕಲ್ವಾ? ಇಲ್ಲಾಂದ್ರೆ 11 ಬಂದ್ಬಿಡುತ್ತೆ ಆನ್ಸರು. ಬಂದಿದೆಯಾ ಬೆನ್ಕೇಶ 11? ಜೀವನ್ 11 ಬಂದಿದೆಯಾ? ಬಂದಿಲ್ವಾ? ಮಾಡ್ತಾಯಿದ್ದೀರಾ? 11 ಬರುತ್ತೆ ನೋಡ್ರಿ. ಓಕೆ ಪ್ರತೀಕ್, 2484. 2484 ಭಾಗಾಕಾರ 18 ಮಾಡ್ತಾಯಿದ್ದೀರಾ? ಮಾಡ್ತಾಯಿದ್ದೀರಾ? 18 ಒಂದಲೇ 18, 4ರಲ್ಲಿ 8 ಹೋಗಲ್ಲ, 14ರಲ್ಲಿ 8 ಹೋದರೆ 6, 1ರಲ್ಲಿ 1 ಹೋದರೆ 0, 8 ಕೆಳ ಬರುತ್ತೆ. 18 3 54, ಥ್ಯಾಂಕ್ ಯು. ಶೇಷ 14, 4 ಕೆಳ ಬರುತ್ತೆ. 18 8 144, ಶೇಷ 0. ಕರೆಕ್ಟ್ ಇದೆ? ಓಕೆ ಓಕೆ. ಪೂರ್ಣ ಮಾಡಿಲ್ಲ ಅಂತ ಅರ್ಥ ಆಗುತ್ತೆ, ಅಂದರೆ ನೀನು ಕಳೆಯೋಕ್ಕೆ ಬರಲ್ಲ ಅಂತ. ಒಂದೇ ಒಂದು 0 ಇಟ್ಟರೆ 4ರಲ್ಲಿ 4 ಕಳೆದಿದೆ, ಇನ್ನು 2 ಕಳೆಯೋಕ್ಕೆ ಬರಲಿಲ್ಲ ಅಂತ ಅರ್ಥ ಆಗುತ್ತೆ. ಹಂಗಾದ್ರೆ ಲೆಕ್ಕನೇ ಮಾಡೋಕ್ಕೆ ಬರಲ್ಲ ಅಂತ ಅರ್ಥ ಆಗುತ್ತೆ. ಓ 0 0 00, ಏನು ಕಷ್ಟ ಆಗಲ್ಲ, ಎಲ್ಲ ಆಗಲ್ಲ. ಅದು ಹೆಂಗಾಗುತ್ತೆ? ಏನು ಕಷ್ಟ ಆಗಲ್ಲ. ಅದೇಗಪ್ಪ ಕಷ್ಟ ಆಗುತ್ತೆ? ಮೊದಲನೇ ಅಂಕೆ ಸಾಕಾಗಲ್ಲ, 2 ಅಂಕೆ ತಗೊತೀವಿ, 30 ಬರುತ್ತೆ. 18 ಒಂದಲೇ 18 ಹೋಗ್ತದೆ. ಸೊ 10ರಲ್ಲಿ 8 ಹೋದರೆ 2, 2ರಲ್ಲಿ 1 ಹೋದರೆ 1, 0 ಕೆಳ ಬರ್ತದೆ. 18 7 ಬರಲ್ಲ, 18 6 108, ಅಲ್ಲಿಗೆ 10ರಲ್ಲಿ 8 ಹೋದರೆ 2, 1ಕ್ಕೆ 1, 0ಕ್ಕೆ 0, 6 ಕೆಳ ಬರುತ್ತೆ. 18 7 126. ಏನು ರೀ ಬೆನ್ಕೇಶ್, ಕಷ್ಟ ಆಯ್ತೇನು ರೀ? ಹಾಂ ಹೇಳ್ರಿ. ಬರಿದಿದ್ರು ನಡೆಯುತ್ತೆ, ಅಲ್ಲಿ ಬರಿದಿದ್ರು ನಡೀತದೆ. ಆಯ್ತು, ಬರಿಬೇಡ ಬಿಡ್ರಿ, ಆಯ್ತು. ಬಟ್ ನಿಮ್ಮ ಸ್ಕೂಲ್ಗಳಲ್ಲಿ ನೀವು ಬರೀಲೇಬೇಕಾಗತ್ತೆ, ನಿಮ್ಮ ಸ್ಕೂಲ್ಗಳಲ್ಲಿ ನೀವು ಬರೀಲೇಬೇಕಾಗತ್ತೆ. ಅರೆ ಲೀವ್ ಇಟ್ನಾ, ಡೋಂಟ್ ವರಿ, ಇಲ್ಲಿ ಹೆಚ್ಚಿಗೆ ಬರ್ತದೆ ಯಾವುದಾದ್ರೂ ಒಂದು. 19 ಬಗ್ಗೆ ಮಾತಾಡೋಣ ಮಕ್ಕಳೇ. 19 ಬಗ್ಗೆ 19 ಮೆದುಳದಪ್ಪ. ನಮ್ಮ ಮನುಷ್ಯರಲ್ಲಿ ಸಾಮಾನ್ಯವಾಗಿ 19 ವರ್ಷದ ತನಕ ನಿಮ್ಮ ಮೆದುಳು ಬೆಳೀತಾ ಹೋಗುತ್ತೆ. 19 ವರ್ಷ ಆದ ನಂತರ ನಿಂತುಬಿಡುತ್ತೆ, ಬೆಳವಣಿಗೆ ನಿಂತುಬಿಡುತ್ತೆ, ಮತ್ತೆ ಬೆಳೆಯಲ್ಲ ಅದ್ರ ಮೇಲೆ. ಎಂತ ಇನ್ನು ಬೆಳೀತಾ ಹೋಗ್ತದ ದೊಡ್ಡದಾಗಿ ಕುಂಬಳಕಾಯಿ ಥರ? ಹಾಂ, ದೊಡ್ಡವ್ರು ಆದಮೇಲೆ ಮತ್ತೆ ಕಲಿಯೋದು ಕಷ್ಟ. ಈಗಲೇ ನೀವು ಕಲಿತಾ ಹೋಗ್ತೀರಲ್ಲ, ಇದು ಬೆಳೀತಾ ಹೋಗುತ್ತಲ್ಲ, ಇದು ಮೆದುಳು ಬೆಳೀತಾ ಹೋದಂತೆ ನೀವು ಭಾಳ ಕಲ್ತ್ಕೊಂತ ನೆನ್ಪಿಟ್ಕೊಂತ ಹೋಗ್ತೀರ. ದೊಡ್ಡವರಾದಮೇಲೆ ಶಾಲೆಗೆ ಹೋಗೋಕ್ಕಾಗ್ತದಾ?
ಅವ್ರಿಗೆ ಹೋದರೂ ಸಹ ಅವ್ರಿಗೆ ನೆನಪುಳಿಯಲ್ಲ, ಯಾಕಂದರೆ ದೊಡ್ಡವರಾಗಿರ್ತಾರೆ. ಬುದ್ಧಿ ಇರುತ್ತೆ, ಅವ್ರು ಏನು ಕಲ್ತಿರ್ತಾರೋ ಅಷ್ಟೇ, ಅದ್ರ ಮೇಲೆ ಕಲಿಯೋದು ಭಾಳ ಕಷ್ಟ. ಅದ್ರ ಮೇಲೆ ಕಲಿಯೋದಕ್ಕಾಗೋದಿಲ್ಲ ಅವರಿಗೆ. ಕಲಿಬೋದು ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ನೀವು ಕಲಿಯೋದು ಸುಲಭ, ನಾನು ಕಲಿಯೋದು ಕಷ್ಟ. ನಾನು ಹಳೇದು ಕಲ್ತಿದ್ದು ನನಗೆ ನೆನಪಿದೆಯಲ್ಲ, ಅದ್ರ ಮೇಲೆ ನಾನು ನಿಮಗೆ ಕಲಿಸ್ತಾ ಇದ್ದೀನಿ ಈಗ. ಆಯಿತಾ? ನೀವು ಬರಲ್ಲ. ನೀವೆಲ್ಲ ಎಷ್ಟು ಈ ಅನ್ಲಿಮಿಟೆಡ್ ಪೊಟೆನ್ಷಿಯಲ್ ಇದೆ ನಿಮ್ಮ ಬುದ್ಧಿಗೀಗ. ನೀವು ಎಷ್ಟು ಬೇಕಾದರೂ ಕಲಿಬೋದು, ಆದರೆ ಮನಸ್ಸಿರ್ಬೇಕು, ನಿಮಗೆ ಕಲಿಯೋ ಮನಸ್ಸಿದ್ರೆ ಸಾಕು. ನೋಡಿಲ್ವಾ? ಕಲ್ಸಕ್ರೆ ಬಾರಪ್ಪ, ತಲೆ ಓಪನ್ ಮಾಡೋಣ. ಇನ್ನೊಂದು ಫ್ಲಮಿಂಗೋ ಅಂತ ಇರುತ್ತೆ ಈ ಪಕ್ಷಿ ಒಂದೊಂದ್ಸರಿ ಪಾಚಿ ತಿಂದು ಬದುಕುತ್ತೆ, ಮೀನು ತಿಂದು ಬದುಕುತ್ತೆ. ಇದ್ರ ಕಲರ್ ಇದೆಯಲ್ಲ, ಅದೊಂದು ರೀತಿಯ ಪಾಚಿ ತಿನ್ನುತ್ತೆ. ಪಾಚಿಯಲ್ಲಿ ಕೆಂಪು ಕಲರ್ ಬಣ್ಣ ಇರುತ್ತೆ. ಆ ಬಣ್ಣ ಆ ಒಂದು ರೆಕ್ಕೆ ಪುಕ್ಕಗಳದ್ದು ಬರ್ತದೆ ತಿಂದು ಜೀರ್ಣ ಆದ ನಂತರ ಅದ್ರಲ್ಲಿ ಬರ್ತದೆ. ಅದು ನೀವು ಹೆಂಗೆ ತಿಂತೀಯಪ್ಪ? ಸೊ ಇದೇನಾಗ್ತದೆ, 17ಕ್ಕೂ ಇದಕ್ಕೂ ಏನು ಸಂಬಂಧ? ಒಮ್ಮೊಮ್ಮೆ ಇದು 19 ಒಮ್ಮೊಮ್ಮೆ ಇದು 19 ಗಂಟೆಗಳ ಕಾಲ ನಿಂತಿರುತ್ತೆ. ಹಾಗೆ ಒಂಟಿಗಾಲಲ್ಲಿ ನಿಲ್ಲುತ್ತೆ, ಮತ್ತದು ಒಂದೊಂದ್ಸರಿ ಒಂಟಿಗಾಲಲ್ಲೇ ನಿಂತಿರುತ್ತೆ. 19 ಗಂಟೆಗಳ ಕಾಲ ನಿಲ್ಬೋದು ಅದು. ಯಾಕಂದರೆ ಅದು ಕೆಳಗೆ ಕುಂತ್ಬಿಟ್ರೆ ಏನಾಗುತ್ತೆ, ಚಳಿ ಆಗಿಬಿಡುತ್ತೆ. ನೀರಲ್ಲಿ ಕುಂತ್ಬಿಟ್ರೆ ಸತ್ತೋಗ್ಬೋದು, ಹೇಳೋಕ್ಕಾಗಲ್ಲ. ಚಳಿಯಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ 19 ಗಂಟೆಗಳ ಕಾಲನೂ ಅದು ನಿಲ್ಬೋದು. ನೀರೇ ಇತ್ತಂದ್ರೆ ಏನು ಮಾಡ್ತೀಯಪ್ಪ? ಹಾಂ, ಓಕೆ ಇದು ಗರ್ಲ್ಸ್ ಬಾಯ್ಸಿಗೆ ಕೊಡ್ಬೋದು. ಓಕೆ, ಹೇಳಿದವ್ರು ಹೇಳೋ ಆಗಿಲ್ಲ. ಗರ್ಲ್ಸ್ 798, ಭಾಗಕಾರ 19. ಹೇಳಮ್ಮ. 40, 19 70. ಅಯ್ಯೋ ಸೃಷ್ಟಿ, 0 ಬಿಟ್ಬಿಟ್ಯಾ? ಸ್ವಲ್ಪ ಹಾರ್ಟ್ ಅಟ್ಯಾಕ್ ಕೊಡೋಣ, ಸುಮ್ಮನಿರ್ರಿ, ಯಾಕೆ ಏನು ಮಾಡ್ತೀರಿ? ಹಾಂ, 19 38. ಸೃಷ್ಟಿಗೆ ಆಲ್ರೆಡಿ ಭಾಳ ಯೋಚನೆ ಆಗ್ಬಿಟ್ಟಿತ್ತು. ಅದೇ ಕೆಲಸ ನಿಮ್ಮದು. ಆ ಥರ ಇಲ್ಲ, ಗೊತ್ತಾಗ್ತದೆ, ಕಾಣ್ತದೆ. ಓಕೆ ಬಾಯ್ಸ್ 1444, ಭಾಗಾಕಾರ 19. ಏನಪ್ಪ? 26. 76. 19 133, ಶೇಷ 11. 4 ಕೆಳ ಬರುತ್ತೆ. 19 144. 114, ಶೇಷ 0. 76 ಸರಿಯಾದ ಉತ್ತರ. ಗುಡ್. ಗೌತಮ್ ಪಾಟೀಲ್, ಮುಂದಿನ ಪ್ರಶ್ನೆ. ರೈಟ್ ಗೌತಮ್ ಪಾಟೀಲ್. 1159, ಭಾಗಾಕಾರ 19. ಹೇಳಮ್ಮ. 61. ಅಯ್ಯಯ್ಯೋ. 19 114, ಶೇಷ 1, 9 ಕೆಳ ಬರುತ್ತೆ. 19 19. ಕರೆಕ್ಟ್ ಇದೆ ತ್ರಿಷಿಕಾ, ಗುಡ್. ಅದು ಒಂದ್ಸರಿ ತಪ್ಪು ಮಾಡಿದವ್ರಿಗೆ ಮತ್ತೊಂದು ಬಿಟ್ರೆ ಭಾಳ ಕಷ್ಟ ಆಗ್ಬಿಡ್ತದೆ ಅವ್ರಿಗೆ. ಮತ್ತೊಂದು ಸರಿ ತಪ್ಪು ಮಾಡಿಬಿಟ್ಟ ಎಲ್ಲರೂ ಬೈದು ಬಿಡ್ತಾರೆ ಅಂತ. ಬಾಯ್ಸ್, ಮೋಹನ್ ಯಾರಿಗೂ ತೋರಿಸ್ಬೇಡಪ್ಪ. ಮೋಹನ್ ಯಾರಿಗೂ ಹೇಳ್ಕೊಡ್ಬಾರ್ದು. ಓಕೆ, ಷಣ್ಮುಖ ಮೋಹನ್ ಹತ್ರ ಹೇಳ್ಸ್ಕೊಂಬಾರ್ದು. ಹೇಳಪ್ಪ. 26. 19 38. 17 8 ಆದರೆ 9. 3 ಆದರೆ 0, 5 ಬರುತ್ತೆ. 19 95. ಓಹೋ ರವಿ, ಐ ಆಮ್ ಸಾರಿ. ಓವರ್ ಕಾನ್ಫಿಡೆನ್ಸ್ ಆಲ್ವೇಸ್ ಕಿಲ್ಸ್. ಓಕೆ, ಜೀವನ್ ಮೋಹನ್ ಏನು ನೋಡ್ಕೊಂಬರಿಬೇಡ್ರಿ ಪ್ಲೀಸ್. ಓಕೆ, ಮೋಹನ್ ಯಾರಿಗೂ ಹೇಳ್ಕೊಡ್ಬಾರ್ದಪ್ಪ. 1235. ಭಗವಂತ ಮೋಹನಿಂದ ದೂರ ಕೂತ್ಕೋ. ಹಾಂ,
ಹೇಳಮ್ಮ. 65. 19 6 114, ಶೇಷ 9. ಕರೆಕ್ಟ್ರಾ? 5 ಕೆಳ ಬರುತ್ತೆ. 19 95, ಶೇಷ 0. ಶೇಷ 0. ಸೊ ಬಾಯ್ಸ್ ಒಂದು ತಪ್ಪು ಮಾಡಿದ್ದಾರೆ ಈಗ ಸದ್ಯಕ್ಕೆ. ಓಹೋ, ಬೆಳಿಗ್ಗೆನೂ ಇದೇ ಥರ ಗರ್ಲ್ಸ್ ಸೋತಿದ್ರು. ಬೆಳಿಗ್ಗೆ ಈ ರೀತಿ ಗರ್ಲ್ಸ್ ಸೋತೋಗ್ಬಿಟ್ಟಿದ್ರು, ಒಂದೇ ಒಂದು ತಪ್ಪು ಮಾಡಿಬಿಟ್ಟು. ಬಾಯ್ಸ್ ಸೋಲ್ಬೋದು, ನೋಡೋಣ. ಹೇಳಪ್ಪ. 196. 96. 96 ಅಂತ ಹೇಳಿದಂತ ಹೇಳ್ರಿ ನೋಡೋಣ. ಬುಕ್ ಕೊಡ್ರಿ. ಗೀಚಿಲ್ಲ. ಕಿಚ್ಚಿಲ್ಲ. ಥ್ಯಾಂಕ್ ಯು. 196. ಏ ನೀವು ಉತ್ತರ ಕರ್ನಾಟಕದವ್ರು ಇದ್ದೀರಲ್ಲ, ನೀವು ಭಾರಿ ಜೋರು ಮಾತಾಡ್ತೀರ್ರಿ. ಹಾಂ, ಯಾರದಾರ ಅವರು? 19 9 171, ಶೇಷ 11, 4 ಕೆಳ ಬರುತ್ತೆ. 19 6 114, ಶೇಷ 0. ಶೇಷ 0. 96 ಕರೆಕ್ಟ್. ನೆಕ್ಸ್ಟ್ 1140, ಭಾಗಾಕಾರ 19. 60. 19 114, ಶೇಷ 0. ಬಳಸದೇ ಇರುವ 0 0. ಏನ್ರಿ? 988, ಶೇಷ 19. ಹೇಳಪ್ಪ ಕುಶಾಲ್. 52. ಸೌಮ್ಯ ಮಾತಾಡಬೇಡ್ರಿ. 19 95. ಏ ಮೋಹನ್, ಯಾರಿಗೂ ಹೇಳ್ಕೊಡ್ಬೇಡಪ್ಪ ನೀನು, ಹೇಳ್ಕೊಡ್ಬಾರ್ದು ಆ ಥರ. ಶೇಷ 3. ನೀವು ಅವ್ರ ಹತ್ರ ಹೇಳಿಸ್ಕೊಂತೀರಿ ನೋಡ್ರಿ. 19 38, ಶೇಷ 0. ಷಣ್ಮುಖ, ಡೋಂಟ್ ಕಾಪಿ ಫ್ರಮ್ ಮೋಹನ್. ಮುಂದಿನ ಪ್ರಶ್ನೆ. 1235. ರಿಪೀಟಾ? ಯಾರಿಗಿದು? ಬಾಯ್ಸಿಗ ಗರ್ಲ್ಸಿಗ? ಗರ್ಲ್ಸ್. 1026. ಶ್ರಾವಣಿ, ನಿಮ್ಮ ಗರ್ಲ್ಸಿಗಮ್ಮ ಇರತ್ತಿದ್ದು, ಬಾಯ್ಸಿಗಲ್ಲ. ಹೇಳಮ್ಮ ತನ್ಮಯ್, ಕೈ ಎತ್ತಿದಿರಲ್ಲ. ಹಾಂ ಹೇಳ್ರಿ, ಏನು ಬರ್ತದೆ ಉತ್ತರ? ಹಲೋ, ಕೈ ಎತ್ತಿದಿರಲ್ಲ. ತಾಯಮ್ಮ ಹೇಳ್ರಿ. ತಾಯಮ್ಮ 54. 19 95, 17 5 ಹೋದರೆ 7, 9 9 ಹೋದರೆ 0. 55. 56. ಏನು ಮಾಡಿದ್ವಿ? ಮಾರ್ಕ್ಸ್ ಕೊಟ್ಟವಲ್ಲ, ತೆಗಿಬೇಕಾ? ಶಾಂತಿ. ಅಯ್ಯೋ ಅದೇನೇ ಮಾಡಿದ್ರು ನಿಮ್ಮದೇ ಒಂದು ಕಡಿಮೆ ಆಗುತ್ತೆ ಕಣ್ರಪ್ಪ. ಯಾಕೆ ನಿಂತ್ಬಿಟ್ರು? ಓಕೆ. ಹಾಂ ಹೇಳಪ್ಪ. 19 19 133, ಶೇಷ 9. 5 ಕೆಳ ಬರುತ್ತೆ. 19 95, ಶೇಷ 0 ಆಗ್ತದೆ. ಕರೆಕ್ಟ್ ಇದೆ? ಹಲೋ, ಮುಂದಿನ ಪ್ರಶ್ನೆ.
1254 ಭಾಗಾಕಾರ 19 ಹೇಳಿ. 66 1000 ಚೇತನ್ ಬಡ್ನಿ ಯಾರಿಗೂ ಹೇಳ್ಕೊಡ್ಬೇಡ್ರಿ. 19 114 ಶೇಷ 11 4 ಕೆಳ ಬರುತ್ತೆ. 19 114 ಶೇಷ 0. ಬಾಯ್ಸಿಗೆ ಕೊಡೋದಾ? ಈಗ ನೆಕ್ಸ್ಟ್ ಇರೋದು ಬಾಯ್ಸಿಗಲ್ವಾ? ಮೋಹನ್ ನೋಡು, ನಿನ್ನನ್ನು ಕಾಪಿ ಮಾಡ್ತಿದ್ದಾನ ಸುಭಾಷ್ ಯಾಕಪ್ಪ ಬೇಡ. ಮೋಹನ್ ತೋರಿಸ್ಬಾರ್ದು ಯಾರಿಗೂ. ಹೇಳಿದೀಯಾ? ನಿನಗೆ ಗೊತ್ತಿಲ್ವಾ? ತಕ್ಷಣ ಕರೆಕ್ಟ್ ಮಾಡ್ಕೊಂಡು ಅವನು ಯಾಕ್ರಪ್ಪ ನೀವು ಹಂಗೆ ಮಾಡ್ಕೊಂತೀರಾ? ಗೊತ್ತಿದ್ದು ಇದು ಕೊನೆ ಸಾರಿ. ಇನ್ನು ಮುಂದೆ ಮೊದಲು ಏನು ಹೇಳ್ತೀರೋ ಅದೇ ಉತ್ತರವನ್ನು ಸ್ವೀಕರಿಸ್ತೀವಿ ನಾವು. ನಿಮ್ಮದು ತೆಗಿಬೇಕಾಗತ್ತೆ ನಾನು. 19 171 ಶೇಷ ಇಲ್ಲಮ್ಮ, ಯಾವುದು ಮುಂದೆ ಯಾವುದು ಚಾನ್ಸ್ ಇರಲ್ಲ. ಇದು ಕೊನೆಯ ಬಾರಿ. ಶೇಷ 0. 94 ಸರಿ. 94 ಸರಿ ಇದೆ. ಈಗ ಮೇಲ್ಗೈ ಸಾಧಿಸಿರೋದು ಹುಡುಗಿಯವರು. ಹುಡುಗರು ಒಂದು ತಪ್ಪು ಮಾಡಿದ್ದಾರೆ, ಒಂದು ಬಾಕಿ ಇದೆ. ಇದು ಗರ್ಲ್ಸಿಗಿರೋದು. 1102 ಭಾಗಾಕಾರ 19. ಯಾರು ಹೇಳಿಲ್ಲ ಅವ್ರು ಹೇಳ್ರಿ, ಹೇಳಿರೋರು ಹೇಳೋಕ್ಕೋಬೇಡಿ. ಧನುಶ್ರೀ 58 ಫೈನಲ್. 19 95 ಧನುಶ್ರೀ. ತೇಜುಶ್ರೀ ಎಂತ ಶ್ರೀ ಮಾರ್ಯಾರೆ. ಸೊ 10ರಲ್ಲಿ 5 ಹೋದರೆ 5, 10ರಲ್ಲಿ 9 ಹೋದರೆ 1, 2 ಕೆಳ ಬರುತ್ತೆ. 19 152 ಶೇಷ ರೈಟ್. ತೇಜಸ್ವಿನಿ ಕರೆಕ್ಟ್ ಇದೆಯಮ್ಮ? ಮುಂದಿನ ಪ್ರಶ್ನೆ ಬಾಯ್ಸ್. 1463 ಭಾಗಾಕಾರ 19. ಮೋಹನ್ ಹೇಳ್ಕೊಡ್ಬೇಡ್ರಿ ಯಾರಿಗೂ. ಮೋಹನ್ ಅಂತ ಕೇಳಿಸ್ಕೊಂಬಿಟ್ಟಿಲ್ಲ, ಪಕ್ಕ ಇದ್ದಾನೆ. ವಾ ಹೇಳ್ರಿ, ಯಾರು ಒಬ್ರು ಹೇಳ್ಬೇಕು. ಫಸ್ಟ್ ವೆಂಕಟೇಶ್ ಹೇಳಿದಾನೆ, ಕೇಳಿಸ್ರಿ. 19 133 ಶೇಷ 13 3 ಕೆಳ ಬರುತ್ತೆ. ಮತ್ತೊಂದು ಸರಿ 19 133 ಶೇಷ 0. ಯಾ ಗರ್ಲ್ಸ್. 1311 ಭಾಗಾಕಾರ 19 ಭಾಗಾಕಾರ 19 ಓಕೆ ಆಲ್ ರೈಟ್. 19 69 19 114 ಶೇಷ 7 2ರಲ್ಲಿ 1 ಹೋದರೆ 1 0 1 ಕೆಳ ಬರುತ್ತೆ. 19 171 ಶೇಷ 0. ಕರೆಕ್ಟ್ ಇದೆ. ಓಕೆ, ಮುಂದೆ ಹೋಗ್ಬೋದಾ? ಚಾಲೋಜಿ. 1862 ಭಾಗಾಕಾರ 19 ಚಟಾ ಬಂತ್ರ. ಏನು ಹೇಳಿ ನೀವು ಹಿಂದೊಂದ್ಸರಿ ಉತ್ತರ ಹೇಳಿದ್ರಲ್ವ ಮೊದಲ ಬಾರಿನಾ? ಓಕೆ. 90 19 171 6ರಲ್ಲಿ 1 ಹೋದರೆ 5, 8ರಲ್ಲಿ 7 ಹೋದರೆ 1, 1ರಲ್ಲಿ 1 ಹೋದರೆ 0, 2 ಕೆಳ ಬರುತ್ತೆ. 19 152 ಶೇಷ 0. ಶೇಷ 0. ಮುಂದಿನ ಪ್ರಶ್ನೆ.
1083 ಭಾಗಾಕಾರ 19. ಭಾಗಾಕಾರ 19. ಸೊಮ್ಮೆ ಹೇಳ್ರಿ. 57. 19 95. ಶೇಷ 13, 3 ಕೆಳ ಬರುತ್ತೆ. 19 133. ರೈಟ್ ದೀಕ್ಷಾ? ಶೇಷ 0 ಬರ್ತದೆ. ಎಲ್ಲ 2 ಸ್ಟೆಪ್ ಭಾಗಾಕಾರ, ಇವೆಲ್ಲ 2-3 ಸ್ಟೆಪ್ ಮ್ಯಾಕ್ಸಿಮಮ್ ಮಾಡ್ಬೋದು. ಮುಂದಿನ ಪ್ರಶ್ನೆ ಬಾಯ್ಸ್. 893 ಭಾಗಾಕಾರ 19. ಹೇಳ್ತೀರಾ ಉತ್ತರನ? ಗರ್ಲ್ಸಲ್ಲಿ ಯಾರು ಹೇಳ್ತೀರಿ ಉತ್ತರನ? ಬೆನ್ಕೇಶ್ ಹೇಳ್ತಾನ? ಓಕೆ. 47. 19 76 ಬೆನ್ಕೇಶ್ ಪಾಟೀಲ್. ಶೇಷ 13, 3 ಕೆಳ ಬರುತ್ತೆ. 19 133. ಕರೆಕ್ಟ್ ಬೆನ್ಕೇಶ್ ಪಾಟೀಲ್, ನಿಮ್ಮ ಉತ್ತರ ಕರೆಕ್ಟ್ ಇದೆ, ಸರಿಯಾಗಿದೆ. ಗುಡ್, ಥ್ಯಾಂಕ್ ಯು. ಗರ್ಲ್ಸ್ ರಿಯಲಿ? ಓಕೆ, ದಾಟ್ಸ್ ಇಟ್, ಮುಗೀತು. ಚೆನ್ನಾಗಿ ಮಾಡಿದ್ರಿ. 20ಕ್ಕೆ ಸಂಬಂಧಪಟ್ಟಂತೆ ಒಂದು ಬಹಳ 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 ಚೆನ್ನಾಗಿರುವ ಒಂದು ಮಾಹಿತಿ ಇದೆ. ನೀವು ಮಕ್ಕಳಾಗಿರ್ತೀರಲ್ಲ, ಆ ಸಮಯದಲ್ಲಿ ನಿಮಗೆ ಒಟ್ಟಾರೆ ಕೇವಲ 20 ಹಲ್ಗಳು ಮಾತ್ರ ಇರ್ತವೆ. ಗೊತ್ತಾ? 20 ಹಲ್ಗಳು ಇರ್ತವೆ. 20ಕ್ಕೆ ಸಂಬಂಧಪಟ್ಟ T20 ಕ್ರಿಕೆಟ್ ಮ್ಯಾಚ್ ಅಂತೂ ನೋಡಿದ್ದೀರಿ, 20 ಓವರ್ಸಿಗೆ ನಡೆಯುತ್ತೆ. ಹಲ್ಗಳಿಗೆ ಸಂಬಂಧಪಟ್ಟಂತೆ ಕೇವಲ 20 ಇರ್ತಾವೆ. ಸ್ವಲ್ಪ ದೊಡ್ಡರಾದ್ಮೇಲೆ 28 ಆಗ್ತವೆ, ಆಮೇಲೆ 32 ಆಗ್ತವೆ. ಆಮೇಲೆ ನಿಮಗಿವಾಗ ಬಹುತೇಕ ನೋಡ್ರಿ 6 ರಿಂದ 7 ವರ್ಷಕ್ಕೆ ಈ ಹಲ್ಲು ಇರುತ್ತೆ, ಆಯಿತಾ? 10 ರಿಂದ 12 ವರ್ಷ ಈ ನಿಮಗೆ 10 ಹಲ್ಲು 20 ಹಲ್ಲಿದ್ದಾವೆ ನಿಮಗೀಗ. ಒಟ್ಟಾರೆ 20 ಹಲ್ಲಿದ್ದಾವೆ, ಹೌದು. ಮ್ಯಾಲೆ 10 ಕೆಳಗೆ 10. ಆಮೇಲೆ ಎಣಿಸ್ಕೊಳ್ರಿ, ಕೈ ಇಡಬೇಡ್ರಿ ಬಾಯೊಳಗೆಲ್ಲ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಮಿರರ್ ಇಟ್ಕೊಂಡು ಆಮೇಲೆ ನಿಧಾನವಾಗಿ ಟಾಯ್ಲೆಟ್ ರೂಮಲ್ಲಿ ನಿಧಾನವಾಗಿ ಎಣಿಸ್ಕೊಬೋದು ನೀವು, ಅಂದರೆ ಬಾತ್ರೂಮಲ್ಲಿ. ಆದರೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಹುಟ್ಟಿದಾಗಲೇ 3 ಸೆಟ್ ಹಲ್ಲು ಇರ್ತಾವೆ ನಮ್ಮ ಇದರೊಳಗೆ, ರೆಡಿ ಇರ್ತಾವೆ. ಒಂದ್ರ ಮೇಲೆ ಒಂದು ರೆಡಿ ಇರ್ತದೆ. ನಿಮಗಿರೋದು ಹಲ್ಲು ಇದು. ಈಗ ಅದ್ರ ಮೇಲೆ ಇನ್ನೂ 2 ಜೊತೆ ಹಲ್ಲಿರ್ತವೆ. ಹುಟ್ಟಿದಾಗಲೇ ರೆಡಿ ಇರ್ತಾವೆ ಅವು. ಅದು ಒಂದು ಹಲ್ಲು ಉದ್ರಿದ ತಕ್ಷಣ ಇನ್ನೊಂದು ಹಲ್ಲು ಆಟೋಮೆಟಿಕ್ಲಿ ಲೋಡ್ ಆಗುತ್ತದು. ಹಿಂಗಿರ್ತಾವೆ ನೋಡ್ರಿ ಅವು. ಅದು ಬ್ರೈನು ಹಾರ್ಮೋನ್ನ ರಿಲೀಸ್ ಮಾಡುತ್ತೆ, ಗ್ರೋತ್ ಹಾರ್ಮೋನು. ಅಲ್ಲಿಂದ ದಬ್ಬುತ್ತೆ ನಿಧಾನವಾಗೋದು, ದಿನೇ ಸ್ವಲ್ಪ ದಬ್ಬುತ್ತೆ. ಅದು ಹಲ್ಲು ಹುಟ್ಟಿದಂಗೆ ಆಗ್ತದೆ ನಿಮಗೆ. ಸೊ ಇದು ಆರಂಭದಲ್ಲಿರುವಂಥ ಹಲ್ಲುಗಳಿವು, ಕರೆಕ್ಟಾ? ಹೌದಪ್ಪ, ಇದ್ರ ಮೇಲ್ಗಡೆ ಕೆಳಗಡೆ ಹಲ್ಲುಗಳು ಎಕ್ಸ್ಟ್ರಾ ಇರ್ತವೆ. ಇದಕ್ಕಿಂತ ಇದು ಚೆನ್ನಾಗಿದೆ ನೋಡ್ರಿ, ಇದನ್ನು ಕರೆಕ್ಟಾಗಿದೆ. ಇದು ಮಗುವಿಂದ ಒಂದು ಮಗುವಿನ ಒಂದು ಇದು ಸ್ಕಲ್ ಇದೆ, ತಲೆಬುರುಡೆ. ಯಾವುದೋ ಕಾರಣಕ್ಕೆ ಏನಾರ ಸಾವಾಗಿರುತ್ತೆ, ತಾಮನ್ನು ಸ್ಟಡಿ ಮಾಡಿರ್ತಾರೆ. ಅಲ್ಲಿ ನೋಡಿದಾಗ ನೋಡ್ರಿ, ಈ ಹಲ್ಲು ಮೇಲೆ ಇನ್ನೊಂದು ಹಲ್ಲಿದೆ, ಇದ್ರ ಮೇಲೆ ಅದ್ರ ಮೇಲೆ ಇನ್ನೊಂದು ಹಲ್ಲು. ನೋಡ್ತಾ ಇದ್ದೀರಲ್ವ? ಇದು ಈಗ ನಾವು ಬಳಸುವ ಹಲ್ಲುಗಳಿವು. ಇದ್ರ ಮೇಲ್ಗಡೆ ಇನ್ನೊಂದು ಸೆಟ್ ಹಲ್ಲಿದೆ. ಅಯ್ಯೋ, ಆ ಥರ ಮುಟ್ಟು ನೋಡ್ಬೇಡ್ರಿ, ನೋವ್ತದೆ, ಆಯಿತಾ? ನೋವ್ತದೆ, ಅಷ್ಟು ಜೋರಾಗಿ ಮುಟ್ಟು ನೋಡ್ಬೇಡಿ. ಒಟ್ಟಾರೆ ಇರ್ತಾವೆ ಇವು. ನಿಮಗೆ ಗೊತ್ತಿದ್ದಿಲ್ಲಲ್ವಾ ಇದುವರೆಗೂ? ಗೊತ್ತಿತ್ತಾ? ಎಲ್ಲಿ ನೋಡಿದ್ರಿ? ಮನೆಯಲ್ಲಿ. ಯಾರದು? ಹೇಗೆ? ಹಲ್ ಮೇಲೆ ಹಲ್ಲಿದೆ ಅಂತ ಗೊತ್ತಿತ್ತಾ? ನಿಜವಾಗ್ಲು ಗೊತ್ತಿದೆ ಅಂದರೆ ಭಾಳ ಬುದ್ಧಿವಂತರಿದ್ದೀರ ಅಂತ ಅರ್ಥ. ಮಕ್ಕಳೇ, 3 ಲೆಕ್ಕ ಜೊತೆಯಾಗಿ ಮಾಡೋಣ. ಆಮೇಲೆ ಇದಕ್ಕೊಂದು ಶಾರ್ಟ್ ಕಟ್ ಇದೆ, ಅದು ಹೇಳ್ಕೊಡ್ತೀನಿ. 660 ಭಾಗಾಕಾರ 20. ಇದು ಯಾರಿಗೂ ಕೊಡೋಲ್ಲ, ಯಾಕಂದರೆ ಸುಲಭ ಲೆಕ್ಕಗಳಿದ್ದಾವೆ. 23 ಕ್ಷಮಿಸಿ, 23 60, ಶೇಷ 6, 0 ಕೆಳ ಬರ್ತದೆ. ಮತ್ತೊಮ್ಮೆ 23 60, ಶೇಷ 0.
ಮೂರು ಲೆಕ್ಕ ಮಾತ್ರ ಜೊತೆಯಾಗಿ ಮಾಡೋಣ. ಉತ್ತರ 33 ಬಂದಿದೆ. 10 ಲೆಕ್ಕ, ಎಸ್ 10 ಲೆಕ್ಕ ಇರ್ತದೆ, 10 ಇರ್ತದೆ. 1540 ಭಾಗಾಕಾರ 20, ಭಾಗಾಕಾರ 20, 3 ಲೆಕ್ಕ ಜೊತೆಯಾಗಿ ಮಾಡೋಣ. ಆಯಿತಾ? 27 140 ಕರೆಕ್ಟ್, 27 140 ಕರೆಕ್ಟ್ ಇದೆ. ಈ 150ರಲ್ಲಿ 140 ಕಳೆದ್ರೆ ಶೇಷ 14 ಉಳಿಯುತ್ತೆ, 0 ಕೆಳ ಬರುತ್ತೆ. ಮತ್ತೊಮ್ಮೆ 27 140, 140ರಲ್ಲಿ 140 ಕಳೆದ್ರೆ ಶೇಷ 0 ಬರ್ತದೆ. ಗೊತ್ತಪ್ಪ, ಮಾಡ್ತೀನಿ ತಡಿಯಪ್ಪ ಭಗವಂತ, ನನಗೆ ಗೊತ್ತಾಯ್ತೀನಿ ಹೇಳ್ತಾ ಇರೋದು, ಅದನ್ನು ಮಾಡಿಸ್ತೀನಿ ನಾನು, ಖಂಡಿತ ಮಾಡಿಸ್ತೀನಿ, ಡೋಂಟ್ ವರಿ. ಹೊಟ್ಟೆ ಚುರುಗುಟ್ಟೈತೆ, ಹಾಂ 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 ಹಾಂ. ಎಂಥ ರಾಗಿ ಮುದ್ದೆ ತಿನ್ನೋಕೆ? ಓಕೆ, ನನಗ್ಯಾರು ರಾಗಿ ಬಿಸ್ಕೊತ್ ತಿನ್ನೋಕ್ಕೆ ಅನ್ನೋಂಗಾಯ್ತು. 27 140 ಶೇಷ 4, 0 ಕೆಳ ಬರ್ತದೆ. 22 40 ಶೇಷ 0. ಸ್ವಾಭಾವಿಕವಾಗಿ ಎಲ್ಲ ಮಗ್ಗಿಗಳ ಭಾಗಾಕಾರ ಹೇಗೆ ಮಾಡ್ತಾಯಿದ್ವಿ ನಾವು, ಇದ್ರದ್ದು ಸಹ ಅದೇ ರೀತಿ ಮುಂದುವರಿಸ್ಬೋದು, ನಾವು ಅದೇ ರೀತಿ ಮುಂದುವರಿಸ್ಬೋದು. ಆದರೆ ಒಂದು ಚಿಕ್ಕದಾದ, ನನಗೆ ಗೊತ್ತಮ್ಮ, ನನಗೂ ಕಿವಿಗಳಿದ್ದಾವೆ, ಇಲ್ಲಿ ಕ್ಲಾಸ್ ಮಾಡ್ತಾಯಿದ್ದೀವಲ್ವ, ಗಮನ ಇಲ್ಲಿ ಕೊಡಿ. ಆದರೆ ಇಲ್ಲೊಂದು ಟ್ರಿಕ್ ಯೂಸ್ ಮಾಡ್ಬೋದು. 10 ಮಗ್ಗಿಲಿ ನೋಡಿದ್ದೀರಾ, ನೆನಪಿದೆಯಾ? ನಾವು ಈ 0 ತೆಗೆದು ಬಿಡ್ತಾಯಿದ್ವಿ, ಕೊನೆ ಸೊನ್ನೆಗಳನ್ನು ತೆಗೆದು ಬಿಡ್ತಿದ್ವಿ, ಇದೇ ಉತ್ತರ ಅಂತ ಹೇಳ್ಬಿಡ್ತಿದ್ವಿ 10 ಮಗ್ಗಿ ಆಗಿದ್ದಿದ್ರೆ. ಆದರೆ ಇದು 20 ಮಗ್ಗಿ ಆಗಿರೋದ್ರಿಂದ ಈ ಕೊನೆಯಲ್ಲಿ 2 ಇದೆಯಲ್ಲ, ನಾವು 2ರಿಂದ ಭಾಗಾಕಾರ ಮುಂದುವರಿಸ್ಬೇಕಾಗತ್ತೆ. 1122 ಭಾಗಾಕಾರ 2 ಅಂತ ಮಾಡಿದ್ರು ಅದೇ ಉತ್ತರ ಬರುತ್ತೆ ನಮಗೆ. 0ನ ನೇರವಾಗಿ ತೆಗೆದು ಬಿಡ್ಬೋದು. ಏನಿತ್ತು ಪ್ರಶ್ನೆ ಏನಿತ್ತು? ಇದು 20 ಇತ್ತು, ಇಲ್ಲೊಂದು 0 ಇತ್ತು, ಹೌದಾ? ಈ 0 ತೆಗೆದ್ರೆ ಏನು ಉಳಿತದೆ? 122 ಭಾಗಾಕಾರ 2, 2 6 12 ಸೃಷ್ಟಿ, ಶೇಷ 0. ಜೀವಿಕಾ 2 ಅಂತು, 2 2 ಶೇಷ 0. ಅಷ್ಟೇ, ಉತ್ತರ ಅದೇ ಬರ್ತದೆ ನೋಡಿ ಬೇಕಾದರೆ, ಹೌದಾ ಇಲ್ವಾ? ಮುಂದಿನ ಪ್ರಶ್ನೆ 560 ಭಾಗಾಕಾರ 20. 0ಗೆ 0 ಕ್ಯಾನ್ಸಲ್ ಮಾಡ್ಬೋದು, ಕೊನೆ 0 ಮಾತ್ರ, ಮಧ್ಯದಲ್ಲಿ ಬರೋ 0 ಅಲ್ಲ, ಕೊನೆ 0 ಮಾತ್ರ. ಕೊನೆಯಲ್ಲಿ ಬರೋ 0ಗಳನ್ನು ನಾವು ಈ ರೀತಿ ತೆಗೆದು ಬಿಡ್ಬೋದು. ಈ ರೀತಿ ಪ್ರಶ್ನೆಗಳನ್ನು ಖಂಡಿತ ಕೊಡೋದಿಲ್ಲ. ಈಸಿ ಇರೋದು ಕೊಟ್ಬಿಟ್ರೆ ಎಲ್ಲರೂ ಪಾಸ್ ಆಗ್ಬಿಡ್ತಾರೆ. ಒಂದೆರಡು ನೋಡಪ್ಪ, ಕಲ್ತ್ರೆ ನಿನಗೆಲ್ಲದು ಈಸಿ. ಇದಕ್ಕೂ ಸ್ವಲ್ಪ ಮೇಲ್ಮಟ್ಟದ ಲೆಕ್ಕಗಳಿರ್ತವೆ, ಅದನ್ನು ಈಗ ಕಷ್ಟ ಅನ್ಸುತ್ತೆ ನಿನಗೆ ನೋಡಿದಾಗ, ಕಲ್ತಾಗ ನಿನಗೂ ಸುಲಭ ಆಗ್ತದೆ. ಬನ್ನಿ, 2 2 4 ಶೇಷ 1, 6 ಕೆಳ ಬರುತ್ತೆ. 2 8 16 ಶೇಷ 0. ಕರೆಕ್ಟ್ ಇದೆ? ಬಂದಿದೆಯಾ ಉತ್ತರ? ತಪ್ಪಾಗಿದೆಯಾ? ಹಾಂ, ಕರೆಕ್ಟ್. ಕೆಳಗೆ ಈ ಥರ ಸ್ವಲ್ಪ ಸಮಯ ತನಕ ನಮ್ಮ ಜೊತೆಗಿರ್ರಿ, ಅಷ್ಟು ಕಂಜೂಸ್ತಾನೆ ಯಾಕ್ರಿ ಮಾಡ್ತೀರಾ ಧನುಶ್ರೀ ಅವರೇ? 1940 ಭಾಗಾಕಾರ 20. 0 ಇಲ್ಲಿ ತೆಗೆದು ಬಿಡ್ರಿ ಬೇಕಾದರೆ. 2 9 18, 2 9 18 ಶೇಷ 1, 4 ಕೆಳಗೆ ಬರುತ್ತೆ. 2 7 14 ಶೇಷ 0. ಥ್ಯಾಂಕ್ ಯು ಮೋಹನ್. ಮುಂದಿನ ಪ್ರಶ್ನೆ ಹೋಗ್ಬೋದಾ ಮೋಹನ್? ಥ್ಯಾಂಕ್ ಯು. 1720 ಭಾಗಾಕಾರ 20. 0 ಹೋಗ್ತದೆ, ರೈಟ್? 2 8 16. ಇದೆಂಥ ರೀ, 2 ಮಗ್ಗಿಯಲ್ಲಿ ಭಾಗಾಕಾರ ಮಾಡ್ದಂತಿದೆ ಅಲ್ವಾ? 0 1 ತೆಗೆದುಬಿಟ್ರೆ, 0 1 ತೆಗೆದುಬಿಟ್ರೆ ಸಾಕು, ಸಂಪೂರ್ಣ ಭಾಗಾಕಾರ 2 ಮಗ್ಗಿಯಲ್ಲಿ ಮಾಡಿದಂತೆ ಕಾಣ್ತದೆ. ಓಕೆ, ಮುಂದಿನ ಪ್ರಶ್ನೆ ಹಾಗೆ ಚಲೆ ಸರ್, ಮುಂದೆ ಹೋಗೋಣ. ಮುಂದೆ ಹೋಗ್ಬೋದಾ? ಇನ್ನು ಎಷ್ಟು ಪ್ರಶ್ನೆಗಳಿದಾವೆ ಮಕ್ಕಳೇ? ಇನ್ನು 2 ಇದೆಯಾ? ಬಹುಶಃ ಅದಕ್ಕೂ ಮುಂಚೆನೇ ಮುಗಿಬೋದು. 0 0 ತೆಗೆದು ಬಿಡೋಣ. ಇದು ಭಾಳ ಸುಲಭ. 2 7 14, 14ರಲ್ಲಿ 14 ಹೋದರೆ ಶೇಷ 0. 8 ಕೆಳಗೆ ಬರ್ತದೆ. 2 4
8 ಶೇಷ 0 ಶೇಷ 0 ಶೇಷ 0 ಶೇಷ 0. ಎರಡರ ಮಧ್ಯೆ ಬರುತ್ತಾ ಇಲ್ವ ಎಲ್ಲರಿಗೂ? ಚೇತನ್ ಬಡ್ನಿ ಬರ್ತದಪ್ಪ? ಎರಡರ ಮಧ್ಯೆ ಬರ್ತದ? ಓಕೆ, ನಿಮಗೆಲ್ಲ ಬರ್ತದೆ ಅಂದಮೇಲೆ ಯಾಕೆ ಮೋಹನ್ದು ನೋಡ್ತಿದ್ದೀರಿ? ಮೋಹನ್ದೆಲ್ಲ ಆ ಥರ ಕಾಪಿ ಮಾಡಬಾರ್ದು. ಓಕೆ, 20 0ಗೆ 0 ನೋಡೋ ತನಕ ನೋಡ್ಬಿಟ್ಟು ಯಾಕೆ ನೋಡಬೇಕು ಅಂತ ಹೇಳ್ತಾರೆ ನೋಡ್ರಿ. 2 7 14 ಶೇಷ 0. 6 ಕೆಳ ಬರುತ್ತೆ. 2 3 6 6 ಹೋದರೆ ಶೇಷ 0. ಮೋಹನ್ ಮಾರ್ಯಾರೆ, ನಿಮಗೆ ಎಷ್ಟು ಸಾರಿ ಹೇಳಿದ್ದೀನಿ ಇನ್ನೊಬ್ರಿಗೆ ನಿಮ್ಮ ಆನ್ಸರ್ನ ತೋರಿಸ್ಬೇಡ್ರಿ ಅಂತ. ಹಾಂ ಛೇ ಅಂತ ಹೇಳ್ತೀರಿ, ಮತ್ತೆ ಅಲ್ಲಿಂದನೇ ತಾಂತೀರಿ ಆನ್ಸರ್. ಅದೆಲ್ಲ ತಾಂತ್ರಿಕ, ಮಾಂತ್ರಿಕ, ಮಾನಸಿಕ. ಬೆನಕೇಶ್ ಭಾಳ ಚೆನ್ನಾಗಿ ಹೇಳ್ದ. ಅವನು ಋಷಿಮುನಿ ಮಾಡಕ್ಕೆ ಹೋಗ್ಬೇಡ್ರಿ ಸರ್ ಅಂತ. ಬಾಲ ಋಷಿ. ಓಕೆ, 20ರಿಂದ ಭಾಗಾಕಾರ ಮಾಡ್ತಾಯಿದ್ದೀವಿ. 0ಗೆ 0 ತೆಗಿಬೋದು. 2 7 14 ಶೇಷ 1. 2 ಕೆಳ ಬರುತ್ತೆ. 2 6 12 ಶೇಷ 0 ಶೇಷ 0. ಹೇಳ್ರಿ. ದಾಟ್ ಹೋಗಲಿ, ಅದು ಮುಂದೆ ಹೆಲ್ಪ್ ಆಗುತ್ತೆ. ಹೋದರೆ ಒಳ್ಳೆಯದು. ಹಾಂ, ಇದು ಕೊನೆಯ ಬಗ್ಗೆ. ಇದ್ರ ಮೇಲೆ ಒಂದು 10 ಲೆಕ್ಕ ಇದೆ. 22ರ ಮೇಲೆ ಒಂದು 10 ಲೆಕ್ಕ ಇದೆ, ಅಷ್ಟೇ ಮುಗಿಸ್ಬಿಡೋಣ. ಆದರೆ 21ಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಾಲಿಗೆ ಇರುತ್ತಲ್ವ, ನಿಮ್ಮ ನಾಲಿಗೆಯಲ್ಲಿ 21 ಥರದ ರುಚಿಗಳನ್ನು ನೋಡುವ ರೆಸೆಪ್ಟರ್ಸ್ ಇದ್ದಾವೆ, ಜೀವಕೋಶಗಳಿದ್ದಾವೆ. 21 ಥರ ರುಚಿಗಳನ್ನು ನೋಡ್ಬೋದು. ಕಾಣಲ್ಲ ಅಂದರೆ ಈ ಥರ ಇರುತ್ತದು. ನೀವು ಹಿಂದ್ಗಡೆ ಕಹಿ ಆದದ್ದನ್ನು ಏನಾರು ತಿಂದರೆ ಅದು ಇಲ್ಲಿ ಗೊತ್ತಾಗುತ್ತೆ, ಈ ಜಾಗದಲ್ಲಿ ಹಿಂದ್ಗಡೆ ಈ ಭಾಗಕ್ಕೆ ಹೋದಾಗ ಅಲ್ಲಿ ಕಹಿ ಅನಿಸುತ್ತೆ. ಸಿಹಿ ಇದ್ದರೆ ಇಲ್ಲಿ ಮುಂದ್ಗಡೆ ನೆಕ್ಬಿಟ್ರೆ ಸಿಹಿ ಕಾಣುತ್ತೆ ನಿಮಗೆ, ಆಯಿತಾ? ಉಪ್ಪಿನಂಶ ಈ ಭಾಗದಲ್ಲಿ ಗೊತ್ತಾಗುತ್ತೆ, ಉಪ್ಪಿನಂಶ, ಆಯಿತಾ? ಹುಳಿ ಇದ್ದದ್ದು ಈ ಜಾಗದಲ್ಲಿ ಗೊತ್ತಾಗುತ್ತೆ. ಮಾಮಿ ಹಾಂ ಏನಪ್ಪ ಅದು ಗೊತ್ತಾಗಲ್ಲ ನಿನಗೆ ಅಷ್ಟು ಜಲ್ದಿ. ಕಹಿ ಇದೆ ಅಂತ ಗೊತ್ತಾಗಲ್ಲ, ಅದು ಸ್ವಲ್ಪ ಒಳಗೆ ಹೋದಾಗಲೇ ಗೊತ್ತಾಗತ್ತೆ ಅದು ಕಹಿ ಇದೆ ಅಂತ. ಉಮಾಮಿ ನನಗೂ ಗೊತ್ತಿಲ್ಲ ಮಾರ್ಯಾರೆ. ಉಮಾಮಿ ಖಾರ ಅಂತೀರಾ? ಓಕೆ, ಖಾರ ಅಂತ. ಕರೆಕ್ಟ್. ಸೋರ್ ಹುಳಿ ಬನ್ನಿ. ಆಮೇಲೆ 21ನೇ ಶತಮಾನದಲ್ಲಿದ್ದೀವಿ ನಾವೆಲ್ಲರೂ. ಎಸ್ ಆರ್ ನೋ? ನಾವೆಲ್ಲ ಇರೋದು 21ನೇ ಶತಮಾನದಲ್ಲಿ ಇವಾಗ, ಇಲ್ವಾ? ಮತ್ತು ನೀವ್ಯಾವ ಶತಮಾನದಾರಪ್ಪ ರೀ? ನಾವು 20ನೇ ಶತಮಾನದವರು, ನೀವು 21ನೇ ಶತಮಾನದವರು. ಓಹೋ, ಬಸವಣ್ಣವರು. ಆದಿವಾಸಿಗಳು. ಓಕೆ, ಇದು ಮುಗಿಸ್ಬಿಡೋಣ, ಜಲ್ದಿ ಮುಗಿಸ್ಬಿಡೋಣ ಮಕ್ಕಳೇ. 21 8 168 ಶೇಷ 0. 0ಗೊಂದು 0, ಬಳಸದೇ ಇರುವ 0ಗೊಂದು 0. ಬರಲಿಲ್ವಾ? ಈಸಿ ಇದೆ ತಾನೇ? ಮಗ್ಗಿ ಉಂಟು, ಎಲ್ಲ ಉಂಟು. ಹಾಂ, ರೊಟ್ಟಿ ಇದೆ, ಪಲ್ಯ ಇದೆ, ಎಲ್ಲ ಉಣ್ಬೋದು. ಗಲಾಟೆ ಬೇಡ, ಅನಾವಶ್ಯಕವಾಗಿ ಗಲಾಟೆ ಬೇಡ. ಹಲೋ ಪ್ಲೀಸ್, ಯಾರು ಮೋಹನ್ ನೋಡಬೇಡಿ. 21 7 147 147. 21 7 147. ಹಂಗೆಲ್ಲ ಮಾಡಬಾರ್ದಮ್ಮ, ಗಮನ ಪೂರ್ತಿಯಲ್ಲಿರಬೇಕು. ತ್ರಿಷಿಕಾ 9ರಲ್ಲಿ 7 ಹೋದರೆ 2, 5ರಲ್ಲಿ 4 ಹೋದರೆ 1, 1ರಲ್ಲಿ 1 ಹೋದರೆ 0. 6 ಕೆಳಗೆ ಬರ್ತದೆ. ಉಮಾಮಿ ನಿಜವಾಗ್ಲೂ ಖಾರನ ಹೌದಲ್ಲ ನನಗೂ ಗೊತ್ತಾಗ್ತಿಲ್ಲ, ಮರ್ತೋಗುತ್ತಿದೆ. ನಾನು ಚೆಕ್ ಮಾಡ್ತೀನಿ, ಆಮೇಲೆ ಚೆಕ್ ಮಾಡೋಣ. ಹೌದಾ? ಓ ಮಮ್ಮಿ 21 6 26. ನೀನು ಒಳ್ಳೆ ಲಾಜಿಕ್ ಕಂಡು ಹಿಡಿತೀಯಪ್ಪ. ಹಾಂ,
ಓ ಮಮ್ಮಿ ಆ ಥರ. 1500 ಓ ಮಮ್ಮಿ ಸೇವ್ ಮೀ. 21. ಓಕೆ ಓಕೆ, ಗಮನ ಇರಲಿ. 21 ಎಷ್ಟಲೇ ದೇಸಾಯಿ? ನೀವ ದೇಸಾಯಿ? ಬೆನ್ಕೇಶ್ ದೇಸಾಯಿ? ಶೇಮ್ಲೆಸ್ ಫೆಲೋ, ಎಸ್ ಸರ್ ಅಂತೀಯಲ್ಲೋ. 21 7 147. 11ರಲ್ಲಿ 7 ಹೋದರೆ 4, 4ರಲ್ಲಿ 4 ಹೋದರೆ 0, 1ರಲ್ಲಿ 1 ಹೋದರೆ 0, 2 ಬರುತ್ತೆ. 21 2 42, ಶೇಷ 0. ಶೇಷ 0. ಡನ್. ನನ್ನ ಪ್ರಕಾರ ಇದೇ ಕೊನೆ ಮಗ್ಗಿಯಾಗಿದೆ. ಮುಗಿಸ್ಬಿಡೋಣ. 21ರ ಮಗ್ಗಿಯಲ್ಲಿ ಮಾಡಿ, ಸ್ವಂತ ಮಾಡಿ. 21 7 147, ಶೇಷ 0 6, ರೈಟ್ 6 63 ಆಯಿತು. 21 3 63, ಶೇಷ 0. ಶೇಷ 0. ಕ್ಲಿಯರ್ ಇದೆ? ಮುಂದಿನ ಪ್ರಶ್ನೆ. 1596. ರಿಯಲಿ? ಓಕೆ ಲೆಟ್ಸ್ ಕೀಪ್ ಇಟ್. 1323, ಭಾಗಾಕಾರ 23. ಥ್ಯಾಂಕ್ ಯು. ಮಾಡ್ತಾ ಇದ್ದೀರಾ? 21 ಭಾಜ್ಯ ಸಂಖ್ಯೆ, 22 ಭಾಜ್ಯ ಸಂಖ್ಯೆ, 23ರಿಂದ ಸಿಗ್ತದೆ ನಿಮಗೆ. 23 ಅನ್ನೋದು ಅವಿಭಾಜ್ಯ ಸಂಖ್ಯೆ. 21 6 126, ಶೇಷ 6, 3 ಕೆಳ ಬರ್ತದೆ. 21 3 63, ಶೇಷ 0. ಶೇಷ 0. 1344, ಭಾಗಾಕಾರ 21. ಭಾಗಾಕಾರ 21. ಮಾಡ್ತಾ ಇದ್ದೀರಾ? 21 6 126, 4ರಲ್ಲಿ 6 ಹೋಗಲ್ಲ ಚಂದನ್. 14ರಲ್ಲಿ 6 ಹೋದರೆ 8, 2ರಲ್ಲಿ 2 ಹೋದರೆ 0, 1ರಲ್ಲಿ 1 ಹೋದರೆ 0, 4 ಕೆಳ ಬರುತ್ತೆ. 21 4 84, ಶೇಷ 0. ಹೋದ ಸರಿ 63, ಈ ಸರಿ 64. ಮುಂದಿನ ಪ್ರಶ್ನೆ. ಪ್ರೀತಮ್ ದೇಸಾಯಿ. 1386, ಭಾಗಾಕಾರ 21. ಭಾಗಾಕಾರ 21. 21 ಮೋಹನ್ ಷಣ್ಮುಖನಂಗೆಲ್ಲ ಹೇಳ್ಕೊಡ್ಬಾರ್ದು, ಸುಮ್ಮನೆ ಮಾಡಿ ನಿಮ್ಮ ಕೆಲಸ ಮಾಡ್ಕೊಳ್ಳಿ. 21 6 126, ಶೇಷ 2. ಶೇಷ 2 ಅಲ್ಲ, ಶೇಷ 12, 6 ಬರ್ತದೆ. 21 6 ಮತ್ತೊಮ್ಮೆ 126. 63 64 66. ಹೌದಾ ಸದ್ವಿನ್? 63 64 66 ಬರುತ್ತಪ್ಪ. ಮುಂದೆ ಹೋಗ್ತಾ ಬರಿತೀರಾ. ಮೊದಲಿಗೆ ಅಭ್ಯಾಸ ಮಾಡಿ, ನನ್ನ ಜೊತೆ ಅಭ್ಯಾಸ ಮಾಡಿ, ಆಮೇಲೆ ನೀವೇ ಬರಿತೀರಿ ಸ್ವಂತವಾಗಿ. 21 3 63, 63, ಶೇಷ 10, 5 ಕೆಳ ಬರುತ್ತೆ. 21 5 105, ಶೇಷ 0. ಓಕೆ, ಹಿಂದಿಯಲ್ಲಿ ಹೇಳ್ತಾರೆ ಶೂನ್ಯ ಅಂತ, ಕನ್ನಡದಲ್ಲೂ ಬಳಸ್ತಾರೆ, ಭಾಳ ವಿರಳ ಆ ಥರ ಬಳಸೋದು. ಕೊನೆಯ ಪ್ರಶ್ನೆ. ಹಾಂ ಅನೌನ್ಸ್ಮೆಂಟ್ ಮಾಡ್ತಾರಲ್ಲ, ಟ್ರೈನ್ ನಂಬರ್
172209 बेंगलुरु से मैसूर जाने वाला तेजस कुमार एक्सप्रेस कुछ ही देर में प्लेटफॉर्म नंबर 2 पर आ रहा है. यात्रीगण कृपया ध्यान दें. 1722 को 21 से डिवाइड करना है. 21 ಎಷ್ಟಲೇ? ಹಾಂ 21 ಎಂಟ್ಲೆ 168. ಓಕೆ. ದೋಸೆ 8 को ದೋಸೆ ಅಲ್ಲಪ್ಪ, ಇದು ಅದು ಸಾರಿ 2 2ರಲ್ಲಿ 8 ಕಳೆಯೋಕ್ಕಾಗಲ್ಲ. 12ರಲ್ಲಿ 8 ಹೋದರೆ 4, 6ರಲ್ಲಿ 6 ಹೋದರೆ 0 0 2 ಬರ್ತದೆ. 21 ದೋಸೆ 42. 21 2ರಲ್ಲಿ 42, 42ರಲ್ಲಿ 42 ಕಳೆದ್ರೆ ಶೇಷ 0. ಓಕೆ ಮಕ್ಕಳೇ, ಅದು ನಮ್ಮ ಕೊನೆಯ ಲೆಕ್ಕ ಆಗಿತ್ತು. ನಂತರದ ತರಗತಿಯಲ್ಲಿ, ಮುಂದಿನ ತರಗತಿಯಲ್ಲಿ 22ರ ಮಗ್ಗಿ ಮತ್ತು ಅದರ ಮುಂದಿರುವ ಮಗ್ಗಿಗಳ ಮೇಲಿರುವ ಲೆಕ್ಕಗಳನ್ನು, ಭಾಗಕಾರಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳನ್ನು ಮಾಡೋಣ. ನನ್ನ ಪ್ರಕಾರ ಇವತ್ತಿನ ತರಗತಿ ನಿಮಗೆಲ್ಲರಿಗೂ ಸ್ವಲ್ಪ ಬೋರಿಂಗ್ ಆಗಿದೆಯಾ? ಆದರೂ ಆಗಿರ್ಬೋದು. ಆಗಿದ್ರೆ ಅಕಸ್ಮಾತ್ ಖಂಡಿತ ಕ್ಷಮಿಸಿಬಿಡಿ. ಆದರೆ ಈ ಕೌಶಲ್ಯಗಳು ನಮಗೆ ಭಾಳ ಮುಖ್ಯ. ಮುಂದಿನ ತರಗತಿಗಳಲ್ಲಿ ಇದರ ಲಾಭವನ್ನು ನೀವೆಲ್ಲರೂ ಪಡಿತೀರಿ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆನಪಡಿ, ಇದು ಈಸಿ ಪಿ ಸಿ ಕ್ಲಾಸ್.